ಭಾರತ ದೇಶದಲ್ಲಿ ಅತಿ ದೊಡ್ಡ ಕೆಮಿಕಲ್ ರಸಗೊಬ್ಬರಗಳ ಸಂಸ್ಥೆ ಯಾವ್ದಾದ್ರು ಇದೆ ಅಂದ್ರೆ ಅದು ನಮ್ಮ ಇಫ್ಕೋ ಸಂಸ್ಥೆ ಆಗುತ್ತೆ. ಹಾಗೆ ನೀವು ಗಮನಿಸಬೇಕು, ನಾವು ಪ್ರತಿ ವರ್ಷ ವರ್ಲ್ಡ್ ಕೋಆಪರೇಟಿವ್ ಯೂನಿಯನ್ ಅಂತಿದೆ, ಅವರು ನಮ್ಗೆ ರ್ಯಾಂಕಿಂಗ್ ಕೊಡ್ತಾರೆ, ಯಾವ ಸಹಕಾರಿಗಳು ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ. ಈ ಸತತವಾಗಿ 5 ವರ್ಷಗಳಿಂದ ನಾವು ಇಫ್ಕೋ ಅವರಿದ್ರೆ, ಈ ವರ್ಷ ಅಮೂಲ್ ಗೊತ್ತಿದೆಯಾ ನಿಮ್ಗೆ? ನಮ್ಗೆ ಹೆಂಗೆ KMF ನಂದಿನಿ ಡೈರಿ ಇದೆಯೋ ಅದೇ ರೀತಿ ಅಮೂಲ್ ಒಂದು ಗುಜರಾತ್ ಸಂಸ್ಥೆ, ಅವರು ಈಗ ಪ್ರಥಮ ಸ್ಥಾನದಲ್ಲಿದ್ದಾರೆ. ಈ ವರ್ಷ ನಾವು 2ನೇ ಸ್ಥಾನಕ್ಕೆ ಬಂದಿದ್ವಿ. ಸತತವಾಗಿ 5 ವರ್ಷಗಳಿಂದ ನಾವೇ ಇದ್ವಿ. ಇಂಥ ಸಂಸ್ಥೆ ನಿಮ್ಗೆ ಏನಂದ್ರೆ 1957ರಲ್ಲಿ ಸ್ಥಾಪಿತ ಆಗಿರುವಂತ ನಮ್ಮ ಸಂಸ್ಥೆ ಇವತ್ತಿನ ದಿನ ಗೊಬ್ಬರಗಳನ್ನ ಪೂರೈಕೆ ಮಾಡ್ಕೊಂಡ್ ಬಂದಿದೆ. ಹಾಗೆ ಕೂಡ ನಮ್ದು ಇಫ್ಕೋ ಸಂಸ್ಥೆ ಅಂದ್ರೆ ಬರೀ ಗೊಬ್ಬರ ಮಾತ್ರ ಅಲ್ಲ, ಇಫ್ಕೋ ಟೋಕಿಯೋ ಇನ್ಶೂರೆನ್ಸ್ ಕೇಳಿದಿರಾ? ಇಫ್ಕೋ ಟೋಕಿಯೋ ಇನ್ಶೂರೆನ್ಸ್ ಮಾಡ್ತಿರ್ತೀರಾ ಕೆಲವರೊಬ್ಬರೆಲ್ಲ, ಟ್ರ್ಯಾಕ್ಟರ್ಗೆ, ನಿಮ್ ಗಾಡಿಗಳಿಗೆಲ್ಲ. ಆ ಇನ್ಶೂರೆನ್ಸ್ ಸಂಸ್ಥೆ ಕೂಡ ನಮ್ದೆ. ಹಾಗೆ ಕೂಡ ಎಕ್ಸ್ಪೋರ್ಟಿಂಗ್ ಏಜೆನ್ಸಿ ಇದಾವೆ. ಈ ರೀತಿ ಪೆಸ್ಟಿಸೈಡ್ಸ್ ನೋಡಿದೀರಾ ಹೋಗ್ಲಿ? ಇಫ್ಕೋ MC ಪೆಸ್ಟಿಸೈಡ್ ನೋಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಕಬೂಟೋ ಆಗ್ಲಿ, ಬೇರೆ ಬೇರೆ ಸ್ವಲ್ಪ ಡಿಫ್ರೆಂಟ್ ಹೆಸರಲ್ಲಿ ಇರ್ತಾವೆ. ನಮ್ದು ಗಮನಿಸಿದ್ರೆ ಸಿಗುತ್ತೆ ನಿಮ್ಗೆ. ಇಫ್ಕೋದು ಪೆಸ್ಟಿಸೈಡ್ ಕೂಡ ಇದೆ. ಈ ರೀತಿ 17 ರಂಗಗಳಲ್ಲಿ ನಾವು ಆಲ್ರೆಡಿ ಪಾದಾರ್ಪಣೆ ಮಾಡಿದ್ದೀವಿ. ಅದ್ರಲ್ಲಿ ಎಲ್ಲದರಲ್ಲಿ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಈಗ ಹೊಸದಾಗಿ ಬಂದಿರೋದು ಡ್ರೋನ್ ಟೆಕ್ನಾಲಜಿ, ಇಫ್ಕೋ ಡ್ರೋನ್ಸ್ ಅಂತ ಹೇಳಿ ಕೂಡ ನೀವು ಏನ್ ಗಮನಿಸ್ತಾ ಇದ್ದೀರಾ, ಅದರಲ್ಲಿ ಕೂಡ ನಾವು ಹೊಸದಾಗಿ ಬಂದಿದ್ದೀವಿ. ಈಗ ಇಫ್ಕೋ ಸಂಸ್ಥೆ ಗೊಬ್ಬರಗಳ ಬಗ್ಗೆ ನಿಮ್ಗೆ ತಿಳುವಳಿಕೆ ಮಾಡ್ಕೊಡೋಣ. ಯೂರಿಯಾ ಬಳಸಿದಿರಣ್ಣ? ರಾಗಿಗೆ ಅಂತ ಇದ್ದೀರಾ, ಜೋಳಕ್ಕೆ ಎಲ್ಲ ಯೂರಿಯಾ ಬಳಸಿದ್ರಲ್ಲ, ಯೂರಿಯಾ ಎಷ್ಟು ಕೆಜಿ ಚೀಲ ಬರುತ್ತೆ? ಎಷ್ಟಣ್ಣ? ಒಬ್ರು 50 ಅಂತಾರೆ, ಒಬ್ರು 45 ಅಂತಾರೆ. ಎಷ್ಟು ಕೆಜಿ? 45 ಕೆಜಿ ಚೀಲ ಬರೋದು. ಮುಂಚೆ 50 ಕೆಜಿ ಚೀಲ ಬರ್ತಾ ಇತ್ತು, ಈಗ 45 ಕೆಜಿ ಚೀಲ ಬರ್ತಾ ಇದೆ. ಯಾಕೆ 5 ಕೆಜಿ ಕಮ್ಮಿ ಯಾಕೆ ಮಾಡಿದ್ರು? ಯಾಕಣ್ಣ? ಜಾಸ್ತಿ ರೇಟ್ ಆಗಿಲ್ಲ, ಸ್ವಲ್ಪ ಕಮ್ಮಿ ಆಗ್ಲಿ ಅಂತ ಉಳಿಸ್ಕೊಳೋಣ ಅಂತನಾ? ಅಲ್ಲ, ನೀವು ಮುಂಚೆ ಬರ್ತಾ ಇದ್ದಿದ್ದು ಯೂರಿಯಾ ಮೇಲೆ ನೋಡ್ಬೇಕು, ಬರೀ ಪ್ಲೇನ್ ಯೂರಿಯಾ ಅಂತ ಇರ್ತಿತ್ತು. ಇಫ್ಕೋ ಯೂರಿಯಾ ಇಲ್ಲ, ಕೋರಮಂಡಲ್ ಯೂರಿಯಾ, ಇನ್ನೊಂದು ಯೂರಿಯಾ ಅಂತ ಬರೀ ಅದ್ರಲ್ಲಿ ಇರ್ತಿತ್ತು. ಆದ್ರೆ ಈಗ ನೋಡ್ಬೇಕು, ನೀಮ್ ಕೋಟೆಡ್ ಯೂರಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಬೇವು ಎಣ್ಣೆ ಲೇಪಿತ ಯೂರಿಯಾ ಅಂತ ಹೇಳಿ. ಈ ಕಲರ್ ಕೂಡ ಮುಂಚೆ ಪ್ಯೂರ್ ವೈಟ್ ಇರ್ತಿತ್ತಲ್ವಾ ಯೂರಿಯಾ, ಈಗ ಸ್ವಲ್ಪ ಬ್ರೌನ್ ಕಲರ್ ಇಲ್ಲ ಕಪ್ ಕಲರ್ ಅಲ್ಲಿ ಬರ್ತಿದೆ. ಯಾಕಂದ್ರೆ ಬೇವು ಲೇಪಿತ ಯೂರಿಯಾಗೊಂಡಿದೆ. ಅದರಿಂದ 10% ಎಫಿಷಿಯನ್ಸಿ ಬೆಳೀತು. 10% ಎಫಿಷಿಯನ್ಸಿ ಬೆಳೆದಿದ್ರಿಂದ ನಾವೇನ್ ಮಾಡಿದ್ರೆ 100 ಕೆಜಿಗೆ 10% 10 ಕೆಜಿ, 50 ಕೆಜಿಗೆ 10% ಅಂದ್ರೆ 5 ಕೆಜಿ. ಆ 5 ಕೆಜಿನ ಕಮ್ಮಿ ಮಾಡಿದ್ವಿ. 5 ಕೆಜಿ ಕಮ್ಮಿ ಮಾಡಿರೋದ್ರಿಂದ ನಿಮ್ಗೇನು ಎಫಿಷಿಯನ್ಸಿ ಏನು ಕಮ್ಮಿ ಆಗ್ತಿಲ್ಲ. ಎಷ್ಟು ಮುಂಚೆ 50 ಕೆಜಿ ಚೀಲ ಎಷ್ಟು ಕಮ್ಮಿ ಕೆಲಸ ಮಾಡ್ತಿತ್ತು, ಈಗ 45 ಕೆಜಿ ಕೂಡ ಅಷ್ಟೇ ಕೆಲಸ ಮಾಡ್ತಿತ್ತು. ರೇಟ್ ಎಷ್ಟಣ್ಣ ಯೂರಿಯಾ? ಎಷ್ಟಕ್ಕೆ ತಗೊಂತಾ ಇದ್ದೀರಾ? ಆಯ್ತು, ಇದು ದೊಡ್ಡ ಡಿಬೇಟಬಲ್. ಒಬ್ರು 280, 200, 300, 320. ಅದಕ್ಕೆಲ್ಲ ಕೃಷಿ ಇಲಾಖೆ ಇದೆ, ಅವರೆಲ್ಲ ನೋಡ್ಕೊಂತಾ ಇದಾರೆ ಅದನ್ನ ಎಷ್ಟು ಕಮ್ಮಿ ಮಾಡಬೇಕು. ಬಟ್ ಯೂರಿಯಾ ಬೆಲೆ ಬಂದು ನೋಡಿ ಗಮನಿಸಿ 266.5. ಒಂದ್ 5 ರೂಪಾಯಿ 10 ರೂಪಾಯಿ ಅವರು ಜಾಸ್ತಿ ತಗೊಂತಾರೆ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅದು ಇದು ಲಾಸ್ ಅಂತ ಹೇಳಿ. ದಯಮಾಡಿ ಯಾರು ಹೆಚ್ಚಿಗೆ ದುಡ್ಡು ಕೊಡ್ಬೇಡಿ. ಆತರ ಏನೋ ಕಂಪ್ಲೇಂಟ್ಸ್ ಇದ್ರೆ ನಿಮ್ ಕೃಷಿ ಇಲಾಖೆ, ನಿಮ್ಮ ಹತ್ರದಲ್ಲಿರೋ EO ಆಗ್ಲಿ, AD ಆಫೀಸ್ಗೆ ಅದ್ರಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿ. ಅದ್ರ ಬಗ್ಗೆ ಆಯ್ತಾಯ್ತು, ಅದ್ರ ಬಗ್ಗೆ ಬೇರೆ ಡಿಸ್ಕಸ್, ಅದಕ್ಕೂ ನಮ್ ಸಂಬಂಧ ಬೇಡ. ಆಯ್ತು ಮಾಡ್ತಾರೆ, ಅದಕ್ಕೂ ನಮ್ ಸಂಬಂಧ ಬೇಡ. ಅವ್ರ ಕೃಷಿ ಇಲಾಖೆ ನಿಮ್ಗೆ ನೋಡ್ಕೊಂತಾರೆ, ಅದು ಸಪರೇಟ್ ಕ್ಲಾಸ್. ಓಕೆ, ಬಟ್ ಗಮನಿಸಿ, ಅಲ್ಲ ಅದನ್ನ ಬಿಡ್ರಿ. ಓಕೆ, ಅದು ಕರೆಕ್ಟ್ ನೀವ್ ಹೇಳ್ತಾ ಇರೋದು, ಅದನ್ನ ಬಿಡ್ರಿ. ಬಟ್ ಅದು ಇನ್ನೊಂದು ಗಮನಿಸ್ಬೇಕು ನೀವು, ಯೂರಿಯಾ ಬೆಲೆ 266 ರೂಪಾಯಿ ಅಲ್ಲ, ಅದ್ರ ಕೆಳಗೆ ಭಾರತ ಸರ್ಕಾರದ ಸಬ್ಸಿಡಿ ಅಂತ ಬರ್ದಿರ್ತಾರೆ. ನರೇಂದ್ರ ಮೋದಿ ಅವ್ರ ಭಾವಚಿತ್ರ ಬರ್ತಾ ಇದೆಯಾ ನಡುವೆ? ಬರ್ತಿದೆ ಅಲ್ವಾ? ಅಲ್ಲಿ ಗಮನಿಸಬೇಕು, ರೈತರು ಅದ್ರ ಮೇಲೆ 1500 ರೂಪಾಯಿ ಸಬ್ಸಿಡಿ ಗೌರ್ಮೆಂಟ್ ಅಂತ ಬರ್ದಿರ್ತಾರೆ, ಇಲ್ಲ 2000 ರೂಪಾಯಿ ಅಂತ ಬರ್ದಿರ್ತಾರೆ. 1500 ಪ್ಲಸ್ 266 ರೂಪಾಯಿ, ಹತ್ರ 2000 ರೂಪಾಯಿ ಒಂದು ಚೀಲ. ನೆನಪಿಟ್ಕೊಳ್ರಿ. ಒಂದು ರೈತನಿಗೆ ಒಂದು ಚೀಲ ಯೂರಿಯಾ 50 ಕೆಜಿ 45 ಕೆಜಿ ಚೀಲ ಯೂರಿಯಾಗೆ ನಿಮ್ಗೆ 1500 ರೂಪಾಯಿ ಸಬ್ಸಿಡಿ ಆದ್ರೆ, DAPಗೆ 1500 ರೂಪಾಯಿ ಸಬ್ಸಿಡಿ ಇದೆ, 20-20ಕ್ಕೆ 1000 ರೂಪಾಯಿ ಇದೆ, 10-26ಕ್ಕೆ 1000 ರೂಪಾಯಿ ಇದೆ. ಈ ರೀತಿ ಪ್ರತಿ ರೈತನಿಗೂ ಏನಿಲ್ಲ ಅಂದ್ರೆ 1 ಎಕರೆ 2 ಎಕರೆ ಇರುವಂತ ರೈತರು ವರ್ಷಕ್ಕೆ 20 ಮೂಟೆ ಬಳಸ್ತೀರಾಣ? ಆರಾಮಾಗಿ ಬಳಸ್ತೀರಾ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ 1000 ರೂಪಾಯಿ ಲೆಕ್ಕ ಇಟ್ಕೊಂಡ್ರು ಒಬ್ಬ ರೈತನಿಗೆ 20,000 ರೂಪಾಯಿ ಕೊಡ್ಬೇಕು ಸಬ್ಸಿಡಿ. ಅದು ನಮ್ಗೆ ಯಾರಿಗೂ ಕಣ್ಣು ಕಾಣಿಸ್ತಾ ಇಲ್ಲ. ಏನ್ ಮಾಡ್ತಾ ಇದೀರಾ? 266 ರೂಪಾಯಿಗೆ ಯೂರಿಯಾ ಸಿಗುತ್ತೆ ಅಂತ ಹೇಳಿ ತಗೊಂಡ್ಬರೋದು, ಹಾಕೋದು. ಸಿಮೆಂಟ್ ಬೆಲೆ ಎಷ್ಟೇನಾ? 50 ಕೆಜಿ ಸಿಮೆಂಟ್ 300-320 ರೂಪಾಯಿ. ಸಿಮೆಂಟೇ 320 ರೂಪಾಯಿ. ಅನ್ನ ಕೊಡೋ ಯೂರಿಯಾಗೆ ಎಷ್ಟು ಕೊಡ್ತಾ ಇದೀರಾ? 266-300 ರೂಪಾಯಿ ಕೊಡ್ತಾ ಇದ್ದೀರಾ. ಅರ್ಥ ಮಾಡ್ಕೊಳ್ರಿ, ಇದರಿಂದ ಸಬ್ಸಿಡಿ ಇದೆ. ಅದಕ್ಕೆ ಎಷ್ಟು ಸಬ್ಸಿಡಿ, ಎಷ್ಟು ಅಮೌಂಟ್ ಇದೆ ಅಂದ್ರೆ, ನಮ್ಮ ಕರ್ನಾಟಕ ರಾಜ್ಯದ ಒಂದು ವರ್ಷದ ಬಜೆಟ್ ಏನಿರುತ್ತೆ, ವಾರ್ಷಿಕ ಬಜೆಟ್, ಅಷ್ಟು ಭಾರತ ದೇಶದ ರೈತರಿಗೆ ಗೊಬ್ಬರಕ್ಕೆ ಸಬ್ಸಿಡಿ ಕೊಡಬೇಕು ಕೇಂದ್ರ ప్రభుత్ವ. ಅದನ್ನೆಲ್ಲ ಮರ್ತೋಗ್ತಾ ಇದೀವಿ. ಗೊಬ್ಬರನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಏನಾಗ್ತಾ ಇದೆ? ದುಷ್ಪರಿಣಾಮಗಳಾಗ್ತಾ ಇದೆ. ನಮ್ಮ ಮಣ್ಣಲ್ಲಿ ಮುಂಚೆ 10 ಚೀಲ ಉಪಯೋಗ ಮಾಡಿ 50 ಚೀಲ ಭತ್ತ ಆಗ್ಲಿ ರಾಗಿ ಆಗ್ಲಿ ಬೆಳಿತಿದ್ರು ಅನ್ಕೊಳ್ರಿ. ಈಗ 50 ಚೀಲ ಗೊಬ್ಬರ ಹಾಕೋದು 10 ಚೀಲ ಬರಲ್ಲ ಅಂತ ಇದ್ದಾರೆ ರೈತರು. ಏನಾಗಿದೆ? ಗೊಬ್ಬರನ ಹೆಚ್ಚಾಗಿ ಉಪಯೋಗಿಸಿ ಮಣ್ಣಲ್ಲಿ ಇರ್ತಕ್ಕಂಥ ಒಳ್ಳೆ ಜೀವಾಂಶಗಳು ಸಾವನ್ನಪ್ತಾ ಇದೆ. ಹಾಗೆ ಕೂಡ ಅದರಲ್ಲಿ ಕೆಮಿಕಲ್ ನೇಚರ್ ಅಂತ ಇರುತ್ತೆ, ಅದೆಲ್ಲ ಕೂಡ ಕಮ್ಮಿ ಆಗ್ತಾ ಬರ್ತಾ ಇದೆ. ನೀವು ಗೊಬ್ಬರ ಜಾಸ್ತಿ ಉಪಯೋಗಿಸಿದಷ್ಟು ಅದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ದಯಮಾಡಿ ಗೊಬ್ಬರಗಳನ್ನ ಸಮತೋಲನವಾಗಿ ಬಳಸಬೇಕು. ಆರ್ಗ್ಯಾನಿಕ್ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ ಆಗ್ಲಿ, ಇವೆಲ್ಲ ಏನು ಬಳಸಬೇಕು 50% ಅದನ್ನ ಬಳಸಲೇಬೇಕು. ಅದರ ಜೊತೆಗೆ ನೀವು ಕೆಮಿಕಲ್ ಗೊಬ್ಬರಗಳನ್ನ ಬಳಸ್ಕೊಬೇಕು. ಬರೀ ಕೆಮಿಕಲ್ ಗೊಬ್ಬರನೇ ಬಳಸ್ತೀನಿ 100% ಅದನ್ನೇ ಹಾಕ್ತೀನಿ ಬೆಳಿತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ.
ದಯಮಾಡಿ ರೈತರು ಅದನ್ನು ಕೂಡ ಗಮನದಲ್ಲಿ ಇಟ್ಕೊಬೇಕು. ಈ ಸಬ್ಸಿಡಿ ಹೇಳದಲ್ವಾ, ಸಬ್ಸಿಡಿ ಕೂಡ ಎಲ್ಲರೂ ನೀವು DBT ಮಿಷಿನ್ ಅಂಗಡಿಗೆ ಹೋದ್ರೆ ಕೊಡ್ತಾರ ನಿಮ್ಗೆ ಗೊಬ್ಬರ? ಆಧಾರ್ ಕಾರ್ಡ್ ತೋರಿಸಿಲ್ಲ ಅಂದ್ರೆ ಕೊಡಲ್ಲ. ಯಾರು ಕೊಡ್ತಾ ಇದಾರೆ, ನೀವು ಇಸ್ಕೊಂತೀರಾ ಹಣ, ನಾಳೆ ತರ್ತೀನಿ ಅಂತ. ಬರೋ ದಿನಗಳಲ್ಲಿ ಇದು ತುಂಬಾ ಸ್ಟ್ರಿಕ್ಟ್ ಆಗತ್ತೆ ನೋಡ್ರಿ. ಯಾಕಂದ್ರೆ 1 ಎಕರೆಗೆ ಇಷ್ಟು ಚೀಲ ನಿಮ್ದು ಆಲ್ರೆಡಿ ಪಾಣಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ? ಮತ್ತೆ ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಂದ್ರೆ ನಿಮ್ಗೆ ಕ್ರಾಪ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಬೇಕು. ಮತ್ತೆ ನಿಮ್ ಬೆಳೆ ಏನಿದೆ ಎಲ್ಲಾನು ನೋಂದಣಿ ಆಗಿದ್ಯಾ? ಮತ್ತೆ ಕೃಷಿ ಇಲಾಖೆಯವರು ಒಂದು ಹೇಳ್ತಾರೆ, ಏನ್ ಹೇಳ್ತಾರೆ, ಸರ್ವೆ ಮಾಡ್ರಿ ಅಂತ ಹೇಳ್ತಾ ಇರ್ತಾರೆ ನಿಮ್ಗೆ. ಖರೀಫ್ ಅಲ್ಲಿ ಒಂದ್ ಸರ್ವೆ ಮಾಡ್ರಿ, ರಬಿಯಲ್ಲಿ ಒಂದ್ ಸರ್ವೆ ಮಾಡ್ರಿ, ಏನೇನ್ ಬೆಳೆ ಆಗ್ತಾ ಇದ್ರೆ ಎಲ್ಲ ಆಪ್ ಅಲ್ಲಿ ಇದು ಮಾಡ್ರಿ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ನೀವೇನ್ ಬೆಳೀತಾ ಇದ್ದೀರಾ ಕೂಡ ಮಾಹಿತಿ ಇದೆ ಗೌರ್ಮೆಂಟ್ಗೆ. ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ರೆ ಅನ್ನೋದು ಮಾಹಿತಿ ಇದೆ. ನಿಮ್ಮ ಹತ್ರ ಎಷ್ಟು ಭೂಮಿ ಇದೆ ಅನ್ನೋದು ಮಾಹಿತಿ ಇದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ಮಾತ್ರ ಬರೋ ದಿನಗಳಲ್ಲಿ ಸಬ್ಸಿಡಿಯಲ್ಲಿ ಬರುತ್ತೆ. ಅಂದ್ರೆ ಜೋಳ ಬೆಳೆಯೋ ರೈತರಿಗೆ 2 ಚೀಲ ಯೂರಿಯಾ, 2 ಚೀಲ DAP, 2 ಚೀಲ ಕಾಂಪ್ಲೆಕ್ಸ್ ಇಷ್ಟೇ ಫ್ರೀ. ಇನ್ನು ಮಿಕ್ಕಿದ್ದಕ್ಕೆ ಸಬ್ಸಿಡಿ ರಹಿತ. ಅಂದ್ರೆ ಒಂದು ಯೂರಿಯಾ ಕೊಡ್ಬೇಕಂದ್ರೆ 2,000 ರೂಪಾಯಿ ಕೊಟ್ಟು ಕೊಂಡ್ಕೊಬೇಕು. DAP ಬೇಕಂದ್ರೆ 3,000 ರೂಪಾಯಿ ಎಕ್ಸ್ಟ್ರಾ ಬೇಕಾದ್ರೆ. ಆದ್ರಿಂದ ರೈತರು ಗಮನ ಇಡಬೇಕು. ನೀವು ಬರೋ ದಿನಗಳಲ್ಲಿ ತುಂಬಾ ಗೊಬ್ಬರಗಳಿಗೆ ಖರ್ಚು ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಮ್ಮಿ ಆಗ್ತಿಲ್ಲ. ಯಾವತ್ತು ಬೆಲೆ ಕಮ್ಮಿ ಅಂತ ಆಗ್ತಿಲ್ಲ ಅಲ್ವಾ? ನೀವು ನೋಡ್ಬೇಕು, ಈಗ ರೇಟ್ ಚೇಂಜ್ ಆಗಿದೆ. 20 ರೇಟ್ ಚೇಂಜ್ ಆಯ್ತು, 10-26 ರೇಟ್ ಚೇಂಜ್ ಆಯ್ತು. ರೇಟ್ ಬೆಳಿತಾನೆ ಹೋಗ್ತಾ ಇದೆ. ಕಂಪನಿಗಳಿಗೂ ಲಾಭ ಇಲ್ಲ. ನೋಡ್ಬೋದು, ನೀವು ಹೇಳ್ಬೋದು ಎಲ್ಲ ಕಂಪನಿಯವ್ರು ಲಾಭ ತಿಂತಾ ಇದಾರೆ, ರೇಟ್ ಜಾಸ್ತಿ ಮಾಡ್ಕೊಂತಾರೆ. ಸಣ್ಣ ವಾಟರ್ ಬಾಟ್ಲು, ಸಣ್ಣ ಸಿಮ್ಗೆ ರಿಲಯನ್ಸ್ ಅವ್ರು ಇದಾರಾ? ಅಂಬಾನಿ ಇದಾನೆ, ಅದಾನಿ ಇದಾನೆ. ಅದೇ ಅಂಬಾನಿ ಅದಾನಿ ಗೊಬ್ಬರಗಳಲ್ಲಿ ಬರ್ತಾ ಇಲ್ಲ. ಯಾಕೆ ಬರ್ತಿಲ್ಲ? ನೀವೇ ಯೋಚನೆ ಮಾಡ್ರಿ. ನೀರ್ ಬಾಟ್ಲಿಗೆ ಬಂದಿದ್ದಾರೆ, ಇವತ್ತು ನೀರ್ ಮಾಡ್ತಾ ಇದ್ದಾರೆ. ಇಂಡಿಪೆಂಡೆನ್ಸ್ ನೀರ್ ಅಂತ ಬರ್ತಾ ಇದೆ, 10 ರೂಪಾಯಿಗೆ 3/4 ಲೀಟರ್ ಕೊಡ್ತಾ. ಅದರಲ್ಲಿ ಕಾಂಪಿಟೇಷನ್ ತಂದಿದ್ದಾರೆ. ಜಿಯೋ ಸಿಮ್ ಅದರಲ್ಲಿ ಕಾಂಪಿಟೇಷನ್, ಇಂಟರ್ನೆಟ್, ಜಿಯೋ ಅಂಗಡಿ, ರೇಷನ್ ಮಾರ್ಟ್ ಎಲ್ಲದರಲ್ಲಿ ಇದ್ದಾರೆ. ಗೊಬ್ಬರ ಅಲ್ಲಿ ಮಾತ್ರ ಯಾರು ಬರಲ್ಲ. ಯಾಕಂದ್ರೆ ಗೊಬ್ಬರಗಳು ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ರಾತ್ರಿ ರೇಟ್ ಚೇಂಜ್ ಆಗ್ಬಿಡುತ್ತೆ. ರಾತ್ರಿ ರೇಟ್ ಇಳಿಸ್ಬಿಡ್ತಾರೆ, ಸಬ್ಸಿಡಿ ಜಾಸ್ತಿ ಮಾಡ್ತಾರೆ. ಏನಾದ್ರೂ ಚೇಂಜ್ ಮಾಡ್ಬೋದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇರೋದ್ರಿಂದ. ಆದ್ರಿಂದ ಏನು ಕಂಪನಿಗಳಿಗೆ ಲಾಭ ಇಲ್ಲ. ಇನ್ನೊಂದು, ನಾವು ಸಬ್ಸಿಡಿ ಗೌರ್ಮೆಂಟ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ಕೊಡಲ್ಲ. ಕಂಪನಿಗಳು 2,000 ರೂಪಾಯಿ ಕೊಟ್ಟು ಯೂರಿಯಾನ್ ಚೀಲನ ಪ್ರೊಡಕ್ಷನ್ ಮಾಡಿ ನಿಮ್ಗೆ ಕೊಟ್ಟು, ಅಂದ್ರೆ ಡೀಲರ್ ಕೊಟ್ಟು, ಡೀಲರ್ ನಿಮ್ಗೆ ಕೊಟ್ಟು ತಂಬಾಕ್ತಿರಲ್ವಾ, ಹಾಕಿದ ಮೇಲೆ ನಮ್ಗೆ 2-3 ತಿಂಗಳಿಗೆ ಸಬ್ಸಿಡಿ ದುಡ್ಡು ಬರೋದು. ಅಂದ್ರೆ ಕಂಪನಿಗೆ ಅಷ್ಟೊಂದು ಲಾಸ್ ಇರುತ್ತೆ. ಅದಕ್ಕೆ ದಯಮಾಡಿ ರೈತರಿಗೆ ಹೇಳ್ತಾ ಇರ್ತೀವಿ, ಗೊಬ್ಬರಗಳನ್ನು ಮಿತಿಯಾಗಿ ಬಳಸಿ. ಹಾಗೆ ಕೂಡ ನೀವು ಆಧಾರ್ ಕಾರ್ಡ್ ಅನ್ನು ತಗೊಂಡೋಗಿ ನೀವೇ ಕೊಡ್ರಿ. ಮೊನ್ನೆ ನಿಮ್ಮ ಪಕ್ಕದ ರಾಜ್ಯ ನಮ್ಮ ಆಂಧ್ರ ಅಲ್ಲಿ ಏನ್ ಹೇಳಿದ್ರು ಚಂದ್ರಬಾಬು ನಾಯ್ಡು ಅವರು, ಯಾರ್ಯಾರು ಯೂರಿಯಾ ಕಮ್ಮಿ ಬಳಸ್ತೀರಾ ಅವ್ರಿಗೆ ನಾವು 300 ರೂಪಾಯಿ ದುಡ್ಡು ಹಾಕ್ತಿವಿ ಅಂತ ಹೇಳಿದ್ರು. ನೋಡಿದ್ರೆ ಯಾರಾದ್ರು ಕೊಡ್ಲಿಲ್ಲ. ಹಾಕ್ತಿವಿ ಅಂತ ಹೇಳಿ ಒಂದು ಸ್ಕೀಮ್ ತರ್ತೀವಿ ಅಂತ ಹೇಳಿ ಹೇಳಿದ್ರು, ನೆಕ್ಸ್ಟ್ ಸೀಸನ್ ಇಂದ ತರ್ತೀವಿ ಅಂತ. ಯಾಕೆ ಅಂದ್ರೆ ನೀವು ಬಳಸೋ ಗೊಬ್ಬರದಲ್ಲಿ ಸಬ್ಸಿಡಿ ಜಾಸ್ತಿ ಇದೆ. ಬರೋ ದಿನಗಳಲ್ಲಿ ಅದು ಕೂಡ ಹೇಳ್ದಲ್ವ, 2 ಚೀಲ ಫ್ರೀ ಅಂದಾಗ 1 ಚೀಲನೇ ಬಳಸ್ತೀನಿ ಅನ್ನೋ ರೈತನಿಗೆ 300 ರೂಪಾಯಿ ಗೌರ್ಮೆಂಟೇ ದುಡ್ಡು ಹಾಕತ್ತೆ ನಿಮ್ಗೆ. ಆದ್ರಿಂದ ದಯಮಾಡಿ ರೈತರು ಗೊಬ್ಬರಗಳ ಬಗ್ಗೆ ಎಚ್ಚರವಾಗಿ ಬಳಸಿ. ಮತ್ತೆ ಹೇಗ್ ಬಳಸಬೇಕು ಅಂತಕ್ಕಂಥದ್ದು ನಮ್ಮ ಹನುಮಂತವ್ರು ಹೇಳ್ತಾರೆ. ಅವರು ಅಗ್ರಾನಮಿಸ್ಟ್ ಇದಾರೆ, MSc ಮಾಡಿದ್ದಾರೆ. ಅವ್ರು ಕ್ಲೀನ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಪೊಟ್ಯಾಶ್ ಯಾವ ಟೈಮಲ್ಲಿ ಹಾಕ್ಬೇಕು. ನಾವೆಲ್ಲ ಪೊಟ್ಯಾಶ್ ಲಾಸ್ಟ್ಗೆ ಹಾಕ್ಬಿಡ್ತಾ ಇದೀವಿ. ಅದು ಕರಗದೇ ಇಲ್ಲ, ಕರಗಿ ಗಿಡಕ್ಕೆ ಸಿಗಲ್ಲ, ನೆಕ್ಸ್ಟ್ ಬರೋ ಗಿಡಕ್ಕೆ ಸಿಗುತ್ತೆ. ಅದಕ್ಕೆ ಪೊಟ್ಯಾಶ್ ಏನ್ ಹಾಕ್ಬೇಕು, ಹೆಂಗ್ ಹಾಕ್ಬೇಕಂತ ಅವ್ರು ತಿಳಿಸ್ಕೊಡ್ತಾರೆ ನಿಮ್ಗೆ. ನಾನೀಗ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ DAP ಬಗ್ಗೆ ಹೇಳ್ತೀನಿ. ಹೇಳ್ದೆ ಅಲ್ವಾ, ಯೂರಿಯಾ 45 kg ಚೀಲ ಬಗ್ಗೆ ಹೇಳಿದೆ. DAP 50 kg ಚೀಲ ಇದೆ. DAP ಮೇಲೆ ಒಂದು ನಂಬರ್ ಬರ್ದಿರುತ್ತೆ. ಏನಿರುತ್ತೆ ನಂಬರ್? ಇಷ್ಟು ದಿನ ಬಳಸಿದ್ರಲ್ಲ ರೈತರು, ಏನಿರುತ್ತೆ ಒಂದು ನಂಬರ್ ಕೊಟ್ಟಿರ್ತಾರೆ. 18 ಮತ್ತೆ ಇನ್ನೊಂದು 18 46. ನೋಡ್ರಿ, ನಮ್ ದೊಡ್ಡ ರೈತರು ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. 18 46. 18 ಅಂದ್ರೆ ಏನು? ಯಾವತ್ತಾದ್ರು ಕೇಳಿದ್ರ? ಯಾಕೆ ಸರ್ 18 ಬರಿಬಹುದು, 20 ಬರಿಬಹುದಲ್ಲ, 50 ಬರಿಬಹುದು, 100 ಬರಿಬಹುದಲ್ಲ ಅಂತ? 18 ಅಂದ್ರೆ ಏನ್ ಸೂಚನೆ ಮಾಡುತ್ತೆ? ನೈಟ್ರೋಜನ್. ಎಷ್ಟು ಕೆಜಿ ಇರುತ್ತೆ? 18% ಎಷ್ಟು ಕೆಜಿ ಇರುತ್ತೆ? ನೀವು ತಗೊಳ್ಳೋ ಒಂದು DAP ಮೂಟೆಯಲ್ಲಿ ಎಷ್ಟು? 100 kgಗೆ 18%. ಕರೆಕ್ಟ್ ಹೇಳಿರೋದು. 100 kgಗೆ 18% ಅಂದ್ರೆ 18 kg 100 kg ಚೀಲ ಆದ್ರೆ 50 kg ಚೀಲದಲ್ಲಾದ್ರೆ 9% ನೈಟ್ರೋಜನ್ ಇರುತ್ತೆ. 9 kg ನೈಟ್ರೋಜನ್ ಇರುತ್ತೆ. 46% ಫಾಸ್ಫರಸ್. ಅಂದ್ರೆ 100 kg DAP ಹಾಕಿದ್ರೆ 46 kg ನಿಮಗೆ ಫಾಸ್ಫರಸ್ ಸಿಗುತ್ತೆ. ಅಂದ್ರೆ 50 kg ಅಲ್ಲಿ ನಿಮಗೆ 23. ನೆನ್ಪಿಟ್ಕೊಳ್ರಿ ಸೂಚನೆ. ನಂಬರ್ಗಳನ್ನ ಯಾವತ್ತು ನಿಮ್ಗೆ ಕೆಲವೊಂದ್ಸರಿ ನೋಡ್ಬೋದು, ಕೆಲವೊಂದು ಗೊಬ್ಬರ ಸಿಗೋದಿಲ್ಲ. DAP ಈ ಸರಿ ಸೀಸನ್ ಅಲ್ಲಿ ಸಿಗ್ತಾಣ? ಸಿಗ್ಲಿಲ್ಲ. ತುಂಬಾ ಕಷ್ಟ ಆಯ್ತಲ್ವಾ ನಿಮ್ಗೆ DAP ಸಿಗ್ಲಿಲ್ಲ ಅಂತೇಳಿ. ರೈತರು ಏನ್ ಮಾಡಿದ್ರು? DAP ಸಿಗ್ತಿಲ್ಲ ಅಂತೇಳಿ ಕೃಷಿ ಇಲಾಖೆ ಮುಂದೆ ಹೋಗಿ ಗಲಾಟೆ ಮಾಡೋದು, ಇಲ್ಲ ಅಂಗಡಿಗಳ ಮುಂದೆ ಗಲಾಟೆ ಮಾಡೋದು, ಸೊಸೈಟಿ ಮುಂದೆ ಗಲಾಟೆ ಮಾಡೋದು. DAP ಇಲ್ಲಾಂದ್ರೆ 20 ಬಳಸ್ಕೊಳ್ಳಿ. ಈ ನಂಬರ್ ಅನ್ನೋದು ಏನ್ ಗೊತ್ತಾಗ್ಬಿಟ್ರೆ ನಿಮ್ಗೆ, ನೀವು ಬಳಸ್ಕೊಳೋದ್ರಿಂದ ವಿಧಾನ ಚೇಂಜ್ ಮಾಡ್ಕೋತೀರಾ ಇಲ್ವಾ? ಫಸ್ಟ್ ಏನ್ ಬರುತ್ತೋ ನಂಬರ್ 20-20-0-13 ಅಲ್ಲಿ 20 ಅಂದ್ರೆ ನೈಟ್ರೋಜನ್, 20 ಅಂದ್ರೆ ಫಾಸ್ಫರಸ್, 0 ಪೊಟ್ಯಾಶ್ ಇದೆಯಾ 20-20 ಅಲ್ಲಿ? ಇಲ್ಲ. ಕೆಲವರು ಏನ್ ಮಾಡ್ತಾರೆ ರೈತರು ಗೊತ್ತಾಗಲ್ಲ. ಕೆಲವೊಂದು ಬ್ರ್ಯಾಂಡ್ ಫಿಕ್ಸ್ ಆಗ್ಬಿಟ್ಟಿರ್ತೀವಿ, ಆನೆ ಮಾರ್ಕ್ ಇಲ್ಲ ಇನ್ನೊಂದು ಯಾವ್ದೋ ಕಂಪನಿ ಇನ್ನೊಂದು, ಅದನ್ನೇ ತಂದು ಅದನ್ನೇ ಹಾಕೋದು. 10-26 ತಂದು ಹಾಕ್ರಂದ್ರು 20-20 ಹಾಕೋದು. ಯೂರಿಯಾ ತಗೊಂಬಾರಂದ್ರೆ ಅದನ್ನೇ ತಗೊಂಬರೋದು. ಆ ರೀತಿ ಯಾರು ಮಾಡ್ಬೇಡ್ರಿ. ಆ ನಂಬರ್ ಅನ್ನೋದು ಏನ್ ಸೂಚನೆ ಮಾಡುತ್ತೆ ಅಂತ ತಿಳ್ಕೊಂಡ್ಬಿಟ್ರೆ ನೀವು ಗೊಬ್ಬರನ ಈಸಿಯಾಗಿ ತಗೊಂತೀರ. ನೀವು
DAP ಇಲ್ಲ ಅಂದ್ರೆ 20-20 ಕೊಡೋಣ ಅಂತೀಯ. 20-20 ಇಲ್ಲಪ್ಪ ಅಂದ್ರೆ ಸರಿ 3-15 ಕೊಡೋಣ. ಪೊಟ್ಯಾಶ್ ಇದೆ, ಪೊಟ್ಯಾಶ್ ಕಮ್ಮಿ ಮಾಡ್ಕೊಳ್ರಿ. ನೀವು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್, ಲಾಸ್ಟ್ ಇರೋದು 4ನೇದು ಬಂದ್ರೆ ಸಲ್ಫರ್. ಇಷ್ಟು ಮೇನ್ ಆಗಿ ನಂಬರ್ 4 ಕೊಡ್ತೀವಿ. ಪ್ರತಿಯೊಂದಕ್ಕೂ ಗೌರ್ಮೆಂಟ್ ಇಂದ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಸಬ್ಸಿಡಿ ರಿವೈಸ್ ಆಗ್ತಾ ಇರುತ್ತೆ. ದಯಮಾಡಿ ರೈತರು ಮಿತವಾಗಿ ಬೆಳೆಸಿ. ಈ ನಮ್ಮ ನ್ಯಾನೋ ಯೂರಿಯಾ, ನ್ಯಾನೋ DAP ಯಾಕೆ ಬಂತು ಅಂತ ತಿಳಿಸ್ಕೊಡ್ತೀನಿ. ಹೇಳ್ದೆ ಅಲ್ವಾ, ಸಬ್ಸಿಡಿ ಜಾಸ್ತಿ ಆಗ್ತಾ ಇದೆ. 4 ಲಕ್ಷ ಕೋಟಿ ರೂಪಾಯಿ ಒಂದ್ ವರ್ಷಕ್ಕೆ ರೈತರಿಗೆ ಬರೀ ಗೊಬ್ಬರಗಳಲ್ಲಿ. ನಮ್ಮ ರಾಜ್ಯದ ಬಜೆಟ್ ಅಷ್ಟೇ ಸರಿಸುಮಾರು ಅಷ್ಟಕ್ಕೆ ಬರುತ್ತೆ, 4 ಲಕ್ಷದ ಕೋಟಿ ಬಜೆಟ್. ಈ ರೀತಿ ಕೊಡ್ತಾ ಹೋದ್ರೆ ಬರೋ ದಿನಗಳಲ್ಲಿ ಏನಾಗುತ್ತೆ, ಬರೀ ಸಬ್ಸಿಡಿನೇ ಕೊಡ್ತಾ ಹೋದ್ರೆ ಏನಾಗುತ್ತೆ, ಗೌರ್ಮೆಂಟ್ಗೆ ಡೆವಲಪ್ಮೆಂಟ್ಗೆ ಫಂಡ್ ಇರಲ್ಲ. ಡೆವಲಪ್ಮೆಂಟ್ ಫಂಡ್ ಇರಲ್ಲ ಅಂದ್ರೆ ನಿಮ್ಗೇನು ಸಹಾಯ ಮಾಡಕ್ಕಾಗಲ್ಲ. ನೀವು ರೈತರು ಏನು ಉಳಿಸ್ತೀರೋ ಗೊಬ್ಬರಗಳಲ್ಲಿ ಅದನ್ನ ನಿಮಗೆ ಬಳಸ್ತೀವಿ ಅಂತ ಕೂಡ ನಮ್ಮ ಸರ್ಕಾರದವ್ರು ಹೇಳಿದ್ದಾರೆ. ನೀವು ನೋಡ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆ ಕೃಷಿ ಇಲಾಖೆಯಿಂದ ಸ್ವಲ್ಪ ದುಡ್ಡು ಕೊಡ್ತಾರೆ. ಇಲ್ಲ ತೋಟಗಾರಿಕೆ ಬೆಳೆಗಳು ಮಾಡಿ ಗೊಬ್ಬರ ಕಮ್ಮಿ ಬೆಳೆಯೋರಿಗೆ ಅವ್ರಿಗೂ ಕೂಡ ದುಡ್ಡು ಕೊಡ್ತಾರೆ. ಈ ರೀತಿ ನಿಮಗೆ ಸ್ಕೀಮ್ ಮಾಡ್ತೀವಿ ಅಂತ ಹೇಳಿದ್ರೆ ಗೌರ್ಮೆಂಟ್ ಏನ್ ಅದನ್ನ ಬಳಸ್ಕೊಂಡು ನಾವು ಬೇರೆ ಡೆವಲಪ್ಮೆಂಟ್ ಮಾಡ್ಕೊಂತೀವಿ ಅಂತಿಲ್ಲ. ರೈತರಿಗೆ ಒಳ್ಳೇದ್ ಮಾಡ್ತೀವಿ, ಬಟ್ ಗೊಬ್ಬರಗಳನ್ನ ಕಮ್ಮಿ ಬಳಸ್ಕೊಳ್ರಿ ಅಂತ ಹೇಳಿದ್ದಾರೆ. ಈ ನಮ್ಮ ಇಫ್ಕೋ ಸಂಸ್ಥೆ ಹಾಗೂ ಕೇಂದ್ರ ಸರ್ಕಾರದವ್ರು ಏನ್ ಮಾಡಿದ್ರು, ಹೊಸ ಏನಾದ್ರೂ ಕಂಡುಹಿಡಿಬೇಕಲ್ಲ ಗೊಬ್ಬರಗಳಲ್ಲಿ ಅಂತ ತುಂಬಾ ವರ್ಷಗಳಿಂದ ರಿಸರ್ಚ್ ಆಗ್ತಾ ಇತ್ತು. ಆದ್ರೆ ಯಾವುದೇ ರೀತಿಯಾದ ಹೊಸ ರಿಸರ್ಚ್ ಬರಲಿಲ್ಲ. ಆಗ ಬಂದಿದ್ದೆ ನಮ್ಗೆ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ DAP ಅಂತ ಹೇಳಿ ಹೊಸದನ್ನ ಕಂಡುಹಿಡಿದಿದ್ದಾರೆ. ನ್ಯಾನೋ ಅಂದ್ರೆ ಗೊತ್ತಿದೆಯಣ್ಣ? ನ್ಯಾನೋ ಅಂತ ಎಲ್ಲಾದ್ರೂ ಕೇಳಿದಿರಾ? ಎಲ್ಲಿ ಕೇಳಿದ್ರಣ್ಣ? ನ್ಯಾನೋ ಕಾರ್ ಕೇಳಿದಿರಾ? ನ್ಯಾನೋ ಕಾರ್ ಕೇಳಿದ್ರೆ ಟಾಟಾ ನ್ಯಾನೋ ಅಂತ ಬಂತು, 1 ಲಕ್ಷ ರೂಪಾಯಿಗೆ ಸಣ್ಣ ಕಾರ್ ಬಿಡ್ತೀವಿ ಅಂತ ಹೇಳಿದ್ರು ಅಲ್ವಾ? ನ್ಯಾನೋ ಅಂದ್ರೆ ಮತ್ತೆ ಟಿವಿ ನೋಡಿದಿರಾ? ಮುಂಚೆ ಒಂದಿಷ್ಟು ದೊಡ್ಡ ಧೂಮ್ ಟಿವಿ ನೋಡ್ತಾ ಇದ್ರಲ್ಲ, ಈಗ ಸಣ್ಣ ಟಿವಿ ಬಂದಿ ಗೋಡೆಗೆ ಮೆಚ್ಚಿಬಿಡ್ತಾರೆ ಎಲ್ಲ ಟಿವಿ ಅಲ್ವಾ? ನೋಡಿದ್ರೆ ಇಲ್ವಾ? ಫೋನ್ ನೋಡಿದ್ರ? ಫೋನ್ ಇಷ್ಟು ದಪ್ಪ ಇರ್ತಿತ್ತು, ಈಗ ನೋಡಿದ್ರೆ ಫೋನ್ ನಮ್ ಜೋಬಲ್ಲಿ ಇರುತ್ತೆ. ಮತ್ತೆ ಲ್ಯಾಪ್ಟಾಪ್, ಮುಂಚೆ ಲ್ಯಾಪ್ಟಾಪ್ ಅಲ್ಲೇ ಇಷ್ಟು ದೊಡ್ಡದು ಕಂಪ್ಯೂಟರ್ ಕೆಲಸ ಮಾಡ್ಬೇಕಾಯ್ತು, ಈಗ ಫೋನಲ್ಲೆಲ್ಲ ಕೆಲಸ ಮಾಡ್ಬೋದು. ನ್ಯಾನೋ ಅಂದ್ರೆ ದೊಡ್ಡ ಗಾತ್ರದನ್ನ ಸಣ್ಣ ಗಾತ್ರಕ್ಕೆ ಮಾಡೋದು. ಆ ದೊಡ್ಡ ಗಾತ್ರದ ಏನ್ ಎಷ್ಟು ಕೆಲಸ ಮಾಡುತ್ತೋ ಆ ಸಣ್ಣದು ಅಷ್ಟೇ ಕೆಲಸ ಮಾಡುತ್ತೆ. ಈಗ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನ್ಯಾನೋ ಕಾರ್. ದೊಡ್ಡ ಕಾರ್ ಎಷ್ಟು ಏನ್ ಮಾಡುತ್ತೋ ಈ ಸಣ್ಣ ಕಾರ್ ಕೂಡ ಅಷ್ಟೇ ಕೆಲಸ ಮಾಡುತ್ತೆ. ಟಿವಿ ಕೂಡ ಅಷ್ಟೇ, ದೊಡ್ಡದು ಇದ್ದಿದ್ದು ಈಗ ಸಣ್ಣದು ಅದೇ, ಎಲ್ಲ ಏನೋ ಚಿತ್ರ ತೋರ್ಸೋದಷ್ಟೇ. ಕರೆಕ್ಟ್ ಅಲ್ವಾ? ಅದೇ ರೀತಿ ಈ ನಮ್ಮ ನ್ಯಾನೋ ಅಗ್ರಿಕಲ್ಚರ್ ಅಲ್ಲಿ ನ್ಯಾನೋನ ಹೆಂಗ್ ಬಳಸಬಹುದು ಅನ್ಕೊಂತ ಇದ್ರು, ಆ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದೇ ನಮ್ಮ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ DAP. ಇದರಲ್ಲಿ ಏನಿರುತ್ತೆ, ನೀವು ಈ ಒಂದು ಅರ್ಧ ಲೀಟರ್ ಬಾಟ್ಲ್ ಬಂದು ನೀವು 45 kg ಚೀಲ ಯೂರಿಯಾ ಏನಿದೆಯೋ ಅದೆಷ್ಟು ಕೆಲಸ ಮಾಡುತ್ತೋ ಅಷ್ಟೇ ಕೆಲಸ ಮಾಡುತ್ತೆ. ಅದಕ್ಕೆ ಇದನ್ನ ನ್ಯಾನೋ ಯೂರಿಯಾ ಅಂತ ಹೆಸರಿಟ್ಟಿರೋದು. ಈ ನ್ಯಾನೋ ಯೂರಿಯಾ ಅಂದ್ರೆ ಯೂರಿಯಲ್ಲಿ ಏನಿರುತ್ತಣ? ನೈಟ್ರೋಜನ್ 46% ಚೀಲದಲ್ಲಿ ಇರ್ತಿತ್ತಲ್ವಾ? ಇದರಲ್ಲಿ ನಮ್ಮದ್ರಲ್ಲಿ 20% ನೈಟ್ರೋಜನ್ ಇರುತ್ತೆ. ಸಾಕ ಸರ್, ಅದ್ರಲ್ಲಿ 46% ಅಂತ ಇದ್ರೆ ಇದ್ರಲ್ಲಿ 20% ಮತ್ತೆ 2 ಒಂದೇ ಚೀಲ ಅಂತ ಇದ್ರೆ ಕರೆಕ್ಟಾ ಅಂತ ಕೇಳ್ಬೋದಲ್ವಾ ರೈತರು? ಹೌದು, ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಆಗಿದೆ. ನಾವು ಯೂರಿಯಾನ ಎಲ್ಲಿಗೆ ಹಾಕ್ತಿವಣ್ಣ? ಮಣ್ಣಿಗಲ್ವಾ? ಮಣ್ಣಿಗೆ ಹಾಕ್ತೀರಾ. ಆ ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ, ನಮ್ಮ ಸೈಂಟಿಸ್ಟ್ಗಳು ಕೊಟ್ಟಿರೋ ಪ್ರಕಾರ 30% ಗಾಳಿಯಲ್ಲಿ ಆವಿ ಆಗುತ್ತೆ. ಬಿಸಿಲಿದ್ದಾಗ ಜಾಸ್ತಿ ಹಾಕ್ಬೇಡ್ರಿ ಅಂತ ಹೇಳ್ತಾರೆ ನಿಮಗೆ ಯೂರಿಯಾ, ಹೌದಾ ಇಲ್ವಾ? ತುಂಬಾ ಬಿಸಿಲು ಟೈಮಲ್ಲಿ ಹಾಕ್ಬೇಡ್ರಿ ಅಂತ, ಗಾಳಿಯಲ್ಲಿ ಆವಿ ಆಗುತ್ತೆ. ಮಳೆ ಇದ್ದಾಗ ಹಾಕ್ಬೇಡ್ರಿ ಅಂತಾರೆ, ಮಳೆಯಲ್ಲಿ ಕರಗಿ ಕೊಚ್ಚೋಗುತ್ತೆ, ಮಳೆ ಬಂದಾಗ ಕೊಚ್ಚೋಗುತ್ತೆ, ಮತ್ತೆ ಗಿಡಕ್ಕೆ ಏನ್ ಸಿಗಲ್ಲ. 30% ಗಾಳಿ, 30% ನೀರು, ಇನ್ನು ಮಿಕ್ಕಿರೋ 30% ಅಷ್ಟೇ ನಿಮಗೆ ಮಣ್ಣಿಂದ ಗಿಡಕ್ಕೆ ಸಿಗುತ್ತೆ. ಅದರಲ್ಲಿ ಕೂಡ ನಿಮಗೆ ಕರೆಕ್ಟ್ ಆಗಿ ನೋಡಿದ್ರೆ 25ರಿಂದ 30% ಅಂತ ಹೇಳಿ ಹೇಳ್ತಾರೆ. ಎಫಿಷಿಯನ್ಸಿ ಎಷ್ಟಾಯ್ತು? 30% ಆಯ್ತು. ಅದೇ ನಮ್ಮ ನ್ಯಾನೋ ಯೂರಿಯಾ ಅಲ್ಲಿ ನೀವೇನ್ ಮಾಡ್ತೀರಾ, ಇದನ್ನ ಬಳಸೋ ವಿಧಾನ ಯಾರ ಬಳಸಿದಿರಾ ರೈತರು? ಇದನ್ನ ಬಳಸೋ ವಿಧಾನ ಹೆಂಗೆ ಅಂತ ಹೇಳ್ಬಿಡ್ತೀನಿ. ಇದನ್ನ ನೀವು ಯಾವ್ದೇ ಮಣ್ಣಿಗೆ ಹಾಕಿದ್ರು ಕೆಲಸ ಮಾಡಲ್ಲ, ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ರು ಕೆಲಸ ಮಾಡಲ್ಲ, ಡ್ರಿಪ್ ಹಾಕಿದ್ರು ಕೆಲಸ ಮಾಡಲ್ಲ. ಇದನ್ನ ಎಲೆಗಳಿಗೆ ಸಿಂಪರಣೆ ಮಾಡಬೇಕು. ನೀವು ಏನ್ ನಮ್ ಡ್ರೋನ್ ಆಗ್ಲಿ ಸ್ಪ್ರೇಯರ್ ಆಗ್ಲಿ 4 ml ನ್ಯಾನೋ ಯೂರಿಯಾ, 4ರಿಂದ 5 ml ನ್ಯಾನೋ ಯೂರಿಯಾ 1 ಲೀಟರ್ ನೀರಿಗೆ ಬೆರೆಸಿ ಎಲೆಗಳಿಗೆ ಸಿಂಪರಣೆ ಮಾಡಬೇಕು. ಎಲೆಗಳಿಗೆ ಸಿಂಪರಣೆ ಮಾಡಿದ್ರೆ ನಿಮ್ಗೆ ಎಲೆಗಳ ಹಿಂದೆ ಗಾಳಿ ಆಡ್ಲಿಕ್ಕೆ ಸಣ್ಣ ರಂಧ್ರಗಳಿರುತ್ತೆ, ಸ್ಟೊಮ್ಯಾಟೋ ಅಂತ ಕರಿತೀವಿ. ಅದರ ಮುಖಾಂತರ ಏನಾಗುತ್ತೆ, ಈ ನಮ್ಮ ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಹೇಳಿದ್ರೆ ದೊಡ್ಡದಿಂದ ಸಣ್ಣದು, ಒಂದು ಯೂರಿಯಾ ಕಾಳನ್ನ 1 ಲಕ್ಷ ಸರಿ ಕಟ್ ಮಾಡಿದ್ರೆ ಎಷ್ಟು ಸೈಜ್ ಅಲ್ಲಿ ಇರುತ್ತೋ ಆ ಸೈಜ್ ಅಲ್ಲಿ ನಮ್ಮ ಯೂರಿಯಾ ಕಣಗಳು ನಮ್ಮ ನ್ಯಾನೋ ಯೂರಿಯಾ ಅಲ್ಲಿ ಇರುತ್ತೆ. ಇದು ಆ ರಂಧ್ರಗಳ ಮುಖಾಂತರ ಗಿಡದೊಳಗೆ ಹೋಗುತ್ತೆ. ಜ್ವರ ಬಂದಾಗ ಊಟ ಸೇರ್ತಿಲ್ಲ ಅಣ್ಣ, ಜ್ವರ ಬಂದಾಗ ಊಟ ಸೇರ್ತಿಲ್ಲ, ಸುಸ್ತಾಗ್ಬಿಟ್ಟಿದೆ, ಏನ್ ಮಾಡ್ತೀರಾ? ಡಾಕ್ಟರ್ ಹತ್ರ ಏನ್ ಮಾಡ್ತಾರೆ? ಗ್ಲೂಕೋಸ್ ಹಚ್ತಾನೆ. ಗ್ಲೂಕೋಸ್ ಹಚ್ಚಿದ್ರೆ ಏನಾಗುತ್ತೆ, ನಿಮ್ಗೆ ಶಕ್ತಿ ಬರುತ್ತೆ. ಗ್ಲೂಕೋಸ್ ಹಚ್ಚಿದ್ರೆ ಯಾಕೆ ಶಕ್ತಿ ಬರುತ್ತೆ? ಡೈರೆಕ್ಟ್ ಬಾಡಿಗೆ ಹಚ್ತಾರೆ. ಸೇಮ್ ಅದೇ ರೀತಿ ನಮ್ಮ ನ್ಯಾನೋ ಯೂರಿಯಾನು ಕೂಡ ನಾವೇನ್ ಮಾಡ್ತಾ ಇದೀವಿ, ಡೈರೆಕ್ಟ್ ಆಗಿ ಸಿಂಪರಣೆ ಮಾಡೋದ್ರಿಂದ ಯೂರಿಯಾ ಏನಾಗ್ತಿದೆ, ಆ ರಂಧ್ರಗಳ ಮುಖಾಂತರ ಗಿಡದೊಳಗೆ ಹೋಗ್ತಾ ಇದೆ, ಅದು ಸ್ಟೋರ್ ಆಗುತ್ತೆ. ಹೋಗಿ ಸ್ಟೋರ್ ಆಗಿ ನಮ್ಮ ಗಿಡಕ್ಕೆ ಯಾವಾಗ ಬೇಕೋ ಆಹಾರ ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡುತ್ತೆ. ಅದಕ್ಕೆ ನ್ಯಾನೋ ಟೆಕ್ನಾಲಜಿ 100% ಎಫಿಷಿಯಂಟ್. 100 ಇಲ್ಲ 95% ಅಂತ ಕಂಪನಿ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ. 95% ಎಫಿಷಿಯಂಟ್. ಎಲ್ಲಿ ಲಾಸ್ ಆಗ್ತಾ ಇಲ್ಲ. ಇಲ್ಲಿ ನಿಮ್ಗೆ ಲಾಸ್ ಆದ್ರೆ ಏನೋ ಸ್ಪ್ರೇ ಮಾಡೋ ಗಾಳಿ ಆ ಕಡೆ ಈ ಕಡೆ ಬಿದ್ರೆ ಒಂದ್ ಸ್ವಲ್ಪ ಅಷ್ಟು ಬಿಟ್ಟು ಇನ್ನೆಲ್ಲಾನು ಕೂಡ ಗಿಡ ತಗೊಳುತ್ತೆ. ಗಿಡ ತಗೊಂಡು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕೋ ಅವಾಗ ನಿಮಗೆ ನ್ಯಾನೋ ಕಣಗಳು ಯೂರಿಯಾ ರೂಪದಲ್ಲಿರೋವನ್ನ ಬಿಡುಗಡೆ ಮಾಡುತ್ತೆ. ನೈಟ್ರೋಜನ್ ಏನಕ್ಕೆ ಬಳಸ್ತೀರಾ ಸಾಮಾನ್ಯವಾಗಿ? ಗಿಡ ಬೆಳವಣಿಗೆಗೆ ಅಲ್ವಾ?
ನೈಟ್ರೋಜನ್ ಯಾವಾಗೂ ಅಷ್ಟೇ. ಯೂರಿಯಾ ಹಾಕಿದ್ರೆ ಏನಾಗುತ್ತೆ ನಿಮ್ಗೆ? ಗಿಡ ಬೆಳೆಯುತ್ತೆ. ಕಾಯಿ ಹೂವು ಬಿಡಲ್ಲ, ಗಿಡ ಬೆಳೆಯುತ್ತೆ. ಇಲ್ಲ ಕಾಯಿ ಹೂವು ಕಾಯಿ ಬಿಟ್ಟಿರೋದು ಏನಾಗುತ್ತೆ, ಸೈಜ್ ಬರುತ್ತೆ ಚೆನ್ನಾಗಿ. ಅದಕ್ಕೆ ನೈಟ್ರೋಜನ್ ಬಳಸ್ತಾರೆ. ಮತ್ತೆ ಅದೇ ರೀತಿ ನ್ಯಾನೋ DAP ಅಂತ ಹೇಳಿ ಕೂಡ ನಾವು ತಂದಿದ್ವಿ. ನ್ಯಾನೋ ಯೂರಿಯಾ ಮುಂಚೆ ಲಾಂಚ್ ಮಾಡಿದ್ವಿ. ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇದನ್ನ ಲಾಂಚ್ ಮಾಡಿದ್ರು. ನ್ಯಾನೋ DAP ಕೂಡ ಅವರೇ ಲಾಂಚ್ ಮಾಡಿದ್ದಾರೆ. ನ್ಯಾನೋ DAP ಅಂದ್ಮೇಲೆ ಸೇಮ್ ನಿಮ್ಗೆ 50 kg ಚೀಲ DAP ಏನ್ ಕೆಲಸ ಮಾಡುತ್ತೆ ಅದೇ ರೀತಿ ಕೆಲಸ ಮಾಡುತ್ತೆ. ಇದರಲ್ಲಿ ನಿಮಗೆ 8-16 ಅಂತ ಬರ್ದಿರುತ್ತೆ. 8 ಅಂದ್ರೆ ನೈಟ್ರೋಜನ್, 16% ಫಾಸ್ಫರಸ್ ಇರುತ್ತೆ ನಿಮಗೆ. ಫಾಸ್ಫರಸ್ ಏನ್ ಬಳಕೆ ಮಾಡ್ಕೊಂತೀರ? DAP ಯಾವಾಗ ಹಾಕ್ತೀರಾ ಸಾಮಾನ್ಯವಾಗಿ ರೈತರು? ಬಿತ್ತನೆ ಮಾಡುವಾಗ. ಯಾಕೆ? ಯೂರಿಯಾ ಹಾಕ್ಬೋದಲ್ಲ, ಯಾಕಣ್ಣ? ಬೇರು ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಫಾಸ್ಫರಸ್ ಅನ್ನೋದು ಏನಂದ್ರೆ ಬೇರು ಬೆಳವಣಿಗೆ ಸಹಕಾರಿಯಾಗುತ್ತೆ. ಬೇರು ಚೆನ್ನಾಗಿ ಬೆಳಿಬೇಕಂದಾಗ ಏನ್ ಮಾಡ್ಬೇಕು ನಾವು? ಫಾಸ್ಫರಸ್ ಕೊಡ್ತೀವಿ. ಅದಕ್ಕೆ DAP ಮುಂಚೆ ಮಣ್ಣಿಗೆ ಹಾಕೊಂತೀವಿ. ಬಿತ್ತನೆ ನಾಟಿ ಮಾಡಕ್ಕಿಂತ ಮುಂಚೆ, ಇಲ್ಲ ಬಿತ್ತನೆ ಮಾಡಕ್ಕಿಂತ ಮುಂಚೆ DAP ನ ಹಾಕೊಂತೀವಿ. ಆ DAP ನಿಮ್ಗೆ ಬೇರು ಬೆಳವಣಿಗೆ ಬರುತ್ತೆ. ಇದು ಕೂಡ ಅಷ್ಟೇ, ನಮ್ಮ ನ್ಯಾನೋ DAP ಕೂಡ ನೀವು ಬೇರು ಬೆಳವಣಿಗೆ ಬಳಸ್ಕೊಬಹುದು. ಹೆಂಗ್ ಸರ್ ಇಷ್ಟೊತ್ತು ಏನೋ ಎಲೆಗಳಿಗೆ ಸಿಂಪಡಣೆ ಮಾಡ್ಬೇಕಂದ್ರೆ ಈಗ ನೋಡಿದ್ರೆ ಬೇರೆ ಅಂತ ಇದೀರಾ? ಹೆಂಗೆ ಅಂದ್ರೆ ಬಿತ್ತನೆ ಬೀಜ ಶುದ್ಧೀಕರಣ, ಬೀಜೋಪಚಾರ ಕೇಳಿದಿರಾ? ಬೀಜೋಪಚಾರ ನಾವ್ ಏನಾದ್ರೆ ನಾವು ಏನು ಜೋಳ ಆಗ್ಲಿ ರಾಗಿ ಆಗ್ಲಿ ಏನ್ ತಗೊಂತೀವ, 1 kg ನಾವು ಬೀಜಕ್ಕೆ ನಾವು ಇದರಲ್ಲಿ 5ರಿಂದ 10 ml ಎಷ್ಟು ಬೇಕೋ ಅಷ್ಟು. ಕೆಲವೊಂದು ಸಣ್ಣ ಸಣ್ಣ ರಾಗಿ ಇರುತ್ತೆ, ರಾಗಿಗೆ ಏನ್ ಮಾಡ್ಬೇಕು, ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ. ಅಂತ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಂಡು 5ರಿಂದ 10 ml ನ್ಯಾನೋ DAP ನ ಹಾಕಿ ಚೆನ್ನಾಗಿ ಬೆರೆಸಿ, ಅದನ್ನೆಲ್ಲ ಆಯಿಲ್ ಟೈಪ್ ಅಲ್ಲಿ ಇರ್ತಿದ್ದು, ಲಿಕ್ವಿಡ್ ಅಲ್ವಾ, ಆಯಿಲ್ ಟೈಪ್ ಅಲ್ಲಿ ಇರುತ್ತೆ. ಎಲ್ಲ ಬೆರೆಸಿ ನೆರಳಲ್ಲಿ 15ರಿಂದ 20 ನಿಮಿಷ ಒಣಗಿಸಿದ ನಂತರ ಅದನ್ನ ನೀವು ಬಿತ್ತನೆ ಮಾಡ್ಕೊಂಡ್ರೆ ಬೇರು ಚೆನ್ನಾಗಿ ಬೆಳೆದಿರುತ್ತೆ. ಇದನ್ನ ನೀವೇ ಗಮನಿಸಬೇಕಾದ್ರೆ ನಿಮ್ಮ ಜೋಳ ಯಾರಾದ್ರೂ ಬಿತ್ತನೆ ಮಾಡೋರು, ಇಲ್ಲ ಕಳ್ಳೆಕಾಯಿ ಬಿತ್ತನೆ ಮಾಡೋರು, ಇಲ್ಲ ರಾಗಿ ಬಿತ್ತನೆ ಮಾಡೋರು ಇದ್ರೆ ದಯಮಾಡಿ ಹೇಳ್ರಿ, ನಾವು ಕೂಡ ಬಂದು ನಿಮ್ಗೆ ಫ್ರೀ ಡೆಮೋ ಕೊಡ್ತೀವಿ. ಬಿತ್ತನೆ ಮಾಡಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಬೆಳೆ ಚೆನ್ನಾಗಿ ಬಂದಿದೆ. ಬೆಳೆ ಚೆನ್ನಾಗಿ ಬಂದಿರೋದಕ್ಕೆ ನ್ಯಾನೋ DAP ನೇ ಕಾರಣ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಈ ಬಳಸ್ಬೋದು. ಒಂದು ಬೀಜೋಪಚಾರ ಮಾಡ್ಬೋದು, 5ರಿಂದ 10 ml ನೆನ್ಪಿಟ್ಕೊಳ್ರಿ. ನಂತರ ಯಾವಾಗ ಬಳಸಬೇಕು ಹೇಳ್ದೆ, ಎಲೆಗಳಿಗೆ ಸಿಂಪರಣೆ ಮಾಡ್ಬೇಕು. ನ್ಯಾನೋ ಯೂರಿಯಾ ಆಗ್ಲಿ ನ್ಯಾನೋ DAP ಆಗ್ಲಿ 30ರಿಂದ 40 ದಿನಗಳಲ್ಲಿ ಒಂದು ಮೊದಲನೇ ಸಿಂಪರಣೆ. ಅಂದ್ರೆ ಎಲೆಗಳಿಗೆ ಬೆಳೆದಿರಬೇಕು. ನೀವು 1 ಎಲೆ 2 ಎಲೆ ಬಂದಿದೆ ಅವಾಗ ತಗೊಂಡೋಗಿ ಹೊಡೆದ್ಬಿಟ್ಟೆ ಸರ್, ರಿಸಲ್ಟೇ ಬರ್ಲಿಲ್ಲ ಸರ್, ನ್ಯಾನೋ ಯೂರಿಯಾ ಏನಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಎಲೆಗಳಿಗೆ ಮಾತ್ರ ಇದು. ಎಲೆ ಚೆನ್ನಾಗಿ ತಗೊಬೇಕು, ಗಿಡ ಚೆನ್ನಾಗಿ ಬೆಳಿಬೇಕಂದ್ರೆ ಸಂಪೂರ್ಣವಾಗಿ ಎಲೆ ಬಿಟ್ಟಿರ್ಬೇಕಲ್ಲ. ಇದನ್ನ ಇನ್ನೂ ಒಂದು ಕೇಸ್ ಇದೆ. ನ್ಯಾನೋ ಯೂರಿಯಾ ನ್ಯಾನೋ DAP 100ಕ್ಕೆ 100% ಗೊಬ್ಬರಗಳನ್ನ ನೀವು ಬಳಸದೇ ಇರಂಗೆ ಮಾಡಲ್ಲ. ಕೇವಲ 50% ಅಷ್ಟೇ ಇದಕ್ಕೆ ಕೆಪಾಸಿಟಿ. ಎಲೆಗಳಿಗೆ ಸಿಂಪರಣೆ ಅಂದ್ರೆ 30 ದಿನಗಳ ಮೇಲೆ ಮಾತ್ರ ನ್ಯಾನೋ ಯೂರಿಯಾ ನ್ಯಾನೋ DAP ನ ಬಳಸಬೇಕು. ಸಿಂಪರಣೆಗೆ ಮುಂಚೆ ನೀವೇನಾಗ್ತಾ ಇದ್ರೋ ಗೊಬ್ಬರ ಬಿತ್ತನೆ ಬೀಜ ಮಾಡುವಾಗ DAP ಆಗ್ಲಿ ಯೂರಿಯಾ ಆಗ್ಲಿ 20-20 ಆಗ್ಲಿ ಏನಾಗ್ತಿರೋ ಬಿತ್ತನೆ ಬೀಜ ಮಾಡೋ 50% ಗೊಬ್ಬರ ಕೊಡ್ಲೇಬೇಕು. ಅನಂತರ 30 ದಿನಗಳಲ್ಲಿ ನೀವು ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ DAP ನ ಎಲೆಗಳಿಗೆ ಸಿಂಪರಣೆ ಮಾಡಬಹುದು. ಮತ್ತೆ ನಂತರ 2ನೇ ಸಿಂಪರಣೆ ಬಂದು ನಿಮಗೆ ಇದಾದ ನಂತರ 20 ದಿನಗಳೇ. 30 ದಿನದಲ್ಲಿ ಸಿಂಪರಣೆ ಮಾಡಿದಿರ, ನಂತರ 50ರಿಂದ 60ನೇ ದಿನದಲ್ಲಿ ಸಿಂಪರಣೆ ಮಾಡ್ಕೊಂಡ್ರೆ ನಿಮಗೆ ಗಿಡ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆ ಗೊಬ್ಬರನ ಮೇಲ್ ಗೊಬ್ಬರ ಅಂತ ಕರಿತೀರಲ್ವಾ? ಎಷ್ಟು ಸರಿ ಗೊಬ್ಬರ ಹಾಕ್ತಿರಣ್ಣ ಜೋಳಕ್ಕೆ? 2ರಿಂದ 3 ಸರಿ ಹಾಕ್ತಿರಲ್ವಾ? ಮೊದಲನೇ ಸಾರಿ ಗೊಬ್ಬರ ಏನ್ ಕೊಡ್ತೀರಾ ಅದು ಕಾಮನ್, ನೀವೇನ್ ಕೊಡ್ತೀರಾ ಅದನ್ನ ಕೊಡ್ಲೇಬೇಕು. 2ನೇ ಸರಿ 3ನೇ ಸರಿ ಕೊಡೋ ಗೊಬ್ಬರನ ಕಮ್ಮಿ ಮಾಡ್ಕೊಂಡು ನಮ್ಮ ನ್ಯಾನೋ ಯೂರಿಯಾ ನ್ಯಾನೋ DAP ನ ಬಳಸ್ಕೊಳ್ರಿ. ಆಗ ನಿಮ್ಗೆ ಗಿಡ ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಗೊಬ್ಬರನು ಕಮ್ಮಿ ಆಗುತ್ತೆ, ರೇಟು ಕಮ್ಮಿ ಆಗುತ್ತೆ. ಇದನ್ನ ಸಿಂಪರಣೆ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಯಾವುದೇ ರೀತಿ ಕೆಮಿಕಲ್ಗಳು ನೀವೇನೋ ತಂದಿರ್ತೀರ, ಲಾಡಿಸ್ ತಂದಿರ್ತೀರಾ, ಇಲ್ಲ ಅಂದ್ರೆ ಇನ್ನೊಂದು ಮ್ಯಾಂಕೋ ಜಬ್ಬು, ಮೆಟ್ಲಾಕ್ಸಿಲ್, ಇಮಿಡಾಕ್ಲೋಪ್ರಿಡ್ ಏನೋ ತಂದಿರ್ಬೋದು. ಯಾವುದೇ ಕೆಮಿಕಲ್ ಜೊತೆ ಆದ್ರೂ ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ಕೊಬೇಕು. ಅದೇ ರೈತರು ಗಮನಿಸಿ, ಇನ್ನೊಂದು ಯಾವುದೇ ಕೆಮಿಕಲ್ ಆದ್ರೂ ಮಿಕ್ಸ್ ಮಾಡ್ಬೋದು. ನಮ್ಮ ನ್ಯಾನೋ ಯೂರಿಯಾ ನ್ಯಾನೋ DAP ನ ಪ್ರಾಬ್ಲಮ್ ಇಲ್ಲ. ಬಟ್ ಯಾವ್ದಾದ್ರು ಹೊಸ ಕೆಮಿಕಲ್ ಬಂದಾಗ ನಿಮ್ಮ ಹೆಂಗ್ ಚೆಕ್ ಮಾಡ್ಕೊಂತೀರಣ್ಣ ಇದು ಮಿಕ್ಸ್ ಆಗತ್ತೆ ಇಲ್ಲ ಅಂತ? 2 ಡ್ರಮ್ಗೆ ಹಾಕಿ ಕಲ್ಸ್ಬಿಟ್ರೆ 2 ಹೊಡೆದೈತಾನೆ, 2 ವೇಸ್ಟ್ ಅಲ್ವಾ? ಅದೇನು 10-20 ಸಾವಿರ ಕೊಟ್ಟು ತಂದಿರ್ತೀರ ಕೆಮಿಕಲ್. ನಮ್ದೊಂದು 200 ರೂಪಾಯಿ ಯಾವ್ದೋ ಒಂದು, ಇಲ್ಲ 100 ರೂಪಾಯಿ ಇಟ್ಕೊಳ್ಳಿ, ಯಾವ್ದೋ ಒಂದು ಕಂಪನಿ ಇದೆ, 100 ರೂಪಾಯಿ ಇಟ್ಟು ಹಾಕ್ಬಿಟ್ಟೆ ಹೊಡೆದೈತೆಲ್ಲ, 20 ಸಾವಿರ ವೇಸ್ಟ್ ನಿಮಗೆ. ಆದ್ರಿಂದ ಏನ್ ಮಾಡ್ಬೇಕು, ರೈತರು ಯಾವತ್ತೇ ಆಗ್ಲಿ ಕೆಮಿಕಲ್ ಮಿಕ್ಸ್ ಆಗುತ್ತೆ ಇಲ್ಲ ಅಂದಾಗ ಒಂದು ಮುಚ್ಚಳ ಯಾವ್ದೇ ಕೆಮಿಕಲ್ ತಂದಿರೋದನ್ನ ಇನ್ನೊಂದು ಮುಚ್ಚಳ ಇನ್ನೊಂದು ಕೆಮಿಕಲ್ ಯಾವ್ದು ಮಿಕ್ಸ್ ಮಾಡ್ಬೇಕು ಅನ್ಕೊಂಡು ಎರಡನ್ನೂ ಒಂದು 5 ಲೀಟರ್ ನೀರಿಗೆ 5 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದಾಗ ನಿಮಗೆ ಏನಾಗುತ್ತೆ, ಒಂದು 15 ನಿಮಿಷ ಬಿಟ್ರೆ ಅದು ಒಡೆದೋಗಿಲ್ಲ, ಏನು ಕೆಮಿಕಲ್ ರಿಯಾಕ್ಷನ್ ಆಗ್ತಿಲ್ಲ, ಹೊಗೆ ಬರ್ತಿಲ್ಲ, ಸ್ಮೆಲ್ ಬರ್ತಿಲ್ಲ ಅಂದ್ರೆ ನೀವು ಕಂಪಲ್ಸರಿ ನೀವು ಸಿಂಪರಣೆ ಮಾಡ್ಕೊಬಹುದು. ದಯಮಾಡಿ ರೈತರು ಜಾರ್ ಟೆಸ್ಟ್ ಅಂತ ಕರಿತೀವಿ, ಇದನ್ನ ಯಾವಾಗೂ ಮಾಡ್ಕೊಬೇಕು. ಹೊಸ ಕೆಮಿಕಲ್ ತಂದು ಅಂಗಡಿಯವನೇನೋ ಹೇಳ್ಬಿಡ್ತಾನೆ, ನೀವೇನೋ ಹಾಕ್ಬಿಡ್ತೀರಾ, ಅವ್ನ ಆಮೇಲೆ ಅಂತಾನೆ ಅಣ್ಣ ನಾನು ಸಾಯಂಕಾಲ ಹಾಕಕ್ಕೆ ಹೇಳಿದ್ ನಿಮ್ ಮಧ್ಯಾಹ್ನ ಹಾಕ್ಬಿಟ್ಟಿದ್ದೇನೆ ಹೊಡೆದೋಗ್ಬಿಟ್ಟೈತಣ ಅಂತ. ಅಂಗಡಿಗೆ ಹೋದ ಅಷ್ಟೇ ಹೇಳ್ತಾನ ಅವನು, ಅಣ್ಣ ಇಲ್ಲ ನಾನು ಬಲ್ಗೆಯಲ್ಲಿ ಹಾಕಕ್ಕೆ ಹೇಳಿದ್ದೀನಿ, ಎಡಗೆಯಲ್ಲಿ ಹಾಕಿದ್ರೆ ಹೊಡೆದೋಗ್ಬಿಡ್ತಾನ ಅಂತ. ಕರೆಕ್ಟ್ ಅಲ್ವಾ? ಅವ್ನು ಒಪ್ಕೊಳ್ಳಲ್ಲ ಅವನು, ಮತ್ತೆ 20 ಸಾವಿರ ಕಟ್ಕೊಡ್ಬೇಕಲ್ಲ. ಅದಕ್ಕೆ ರೈತರು ಗಮನಿಸಿ ನೀವೇ ಟೆಸ್ಟ್ ಮಾಡ್ಕೊಬೇಕು. ಯಾರು ಜವಾಬ್ದಾರಿ ತಗೊಳ್ಳಲ್ಲ, ನೀವೇ ಜವಾಬ್ದಾರಿಯಿಂದ ಅದನ್ನ ವರ್ತಿಸಿ ಅದನ್ನ ಇದು ಮಾಡ್ಕೊಬೇಕು. ನ್ಯಾನೋ ಯೂರಿಯಾ ನ್ಯಾನೋ DAP ಗೊತ್ತಾಯ್ತಲ್ವಾ? 25ರಿಂದ 30 ದಿನಗಳಲ್ಲಿ ಒಂದು, ನಂತರ 55ರಿಂದ 60 ದಿನಗಳಲ್ಲಿ 2ನೇ ಸ್ಪ್ರೇ ಬಳಸಿ ಗೊಬ್ಬರನ ಕಮ್ಮಿ ಮಾಡ್ಕೊಬಹುದು. ಏನೋ ಡೌಟ್ ಇದೆಯಾ ಇದ್ರಲ್ಲೇ ರೈತರಿಗೆ? ನ್ಯಾನೋ ಯೂರಿಯಾ ನ್ಯಾನೋ DAP
ಎರಡು ಮಿಕ್ಸ್ ಮಾಡ್ಬೋದಣ್ಣ, ಎರಡು ಮಿಕ್ಸ್ ಮಾಡಿ. ಬಟ್ ನಾನು ಹೇಳೋದೇನಂದ್ರೆ ನ್ಯಾನೋ DAP ಹಾಕುವಾಗ ಓನ್ಲಿ ನ್ಯಾನೋ DAP ಹಾಕಿ, ನ್ಯಾನೋ ಯೂರಿಯಾ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆಲ್ರೆಡಿ ಇದರಲ್ಲಿ ನ್ಯಾನೋ DAP ಅಲ್ಲಿ ಯೂರಿಯಾ ಇದೆ 8%. ನೆಕ್ಸ್ಟ್ ಇನ್ನೊಂದು ಸ್ಪ್ರೇ ಮಾಡ್ತೀರಲ್ವಾ, ಆ ಟೈಮಲ್ಲಿ ಬಳಸ್ಕೊಳ್ಳಿ. ಎರಡು ಮಿಕ್ಸ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ, ನಿಮ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಬಟ್ ರೈತರಿಗೆ ದುಡ್ಡು ಖರ್ಚಾಗಬಾರ್ದು ಜಾಸ್ತಿ. ಆದ್ರೆ ನ್ಯಾನೋ DAP ಬಳಸುವಾಗ ಸಿಂಗಲ್ ನ್ಯಾನೋ DAP ನೇ ಬಳಸಿ, ನ್ಯಾನೋ ಯೂರಿಯಾನ ನಂತರ ದಿನಗಳಲ್ಲಿ ಬಳಸ್ಕೊಳ್ಳಿ. ಹೌದೌದು ಹೌದು. ಮೆಕ್ಕೆಜೋಳ ಎಲ್ಲಾ ರೀತಿಯಾದ ಬೀಜಗಳಿಗೂ ಇಲ್ಲ, ಅಕಸ್ಮಾತ್ ಬೀಜ ಎಲ್ಲ ನಾಟಿ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಏನ್ ಮಾಡ್ಬೋದು, ಈ 10 ml ನೀರ್ನ 5 ಲೀಟರ್ ಮಿಕ್ಸ್ ಮಾಡ್ಬಿಟ್ಟು ನೀವು ಆ ನಾಟಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರ, ಭತ್ತ ಆಗ್ಲಿ ಇನ್ನೊಂದಾಗ್ಲಿ, ಆ ಗಿಡಗಳನ್ನ ತಂದು 15 ನಿಮಿಷ ಅದರಲ್ಲಿ ನೆನ್ಸಿಡ್ಬೇಕು. ಬೇರು ಕ್ಲೀನ್ ಆಗಿ ನೆನ್ಸಿಟ್ರೆ ಚೆನ್ನಾಗಿ ಬೆಳೀತೆ, ಅದು ಇದಾಗುತ್ತೆ. ಇನ್ನೇನು ಡೌಟ್? ರೇಟ್ ಒಳ್ಳೆ ಪ್ರಶ್ನೆ, ನಾನು ಹೇಳಿದ್ದು ಮರ್ತೋದೆ. ಇದು ನ್ಯಾನೋ ಯೂರಿಯಾ ಬಂದು 725 ರೂಪಾಯಿ, ನ್ಯಾನೋ DAP ಬಂದು 600 ರೂಪಾಯಿ. 600 ರೂಪಾಯಿ ಆಗುತ್ತೆ ನೋಡಿ. ಅರ್ಧ ಲೀಟರ್ ಬರುತ್ತೆ, ಅರ್ಧ ಲೀಟರ್ 1 ಎಕರೆಗೆ ಸಿಂಪಡಣೆ ಮಾಡ್ಬೋದು. 1 ಎಕರೆಗೆ ನಮ್ ಡ್ರೋನ್ ಅಲ್ಲಿ ಆದ್ರೆ ಹೆಂಗ್ ಮಾಡ್ತಕ್ಕಂಥದ್ದನ್ನ ಇವರು ಕೂಡ ತಿಳಿಸ್ಕೊಡ್ತಾರೆ ನಿಮ್ಗೆ. ನಮ್ಮ ಹನುಮಂತ್ ಅವರು ತಿಳಿಸ್ಕೊಡ್ತಾರೆ ಡ್ರೋನ್ ಅಲ್ಲಿ ಹೆಂಗ್ ಸಿಂಪಡಣೆ ಮಾಡ್ಬೇಕು, ಎಷ್ಟು ಲೀಟರ್ ಇರುತ್ತೆ ಡ್ರೋನ್, ಯಾವ ರೀತಿ ಕೆಲಸ ಮಾಡೋದನ್ನ ತಿಳಿಸ್ಕೊಡ್ತಾರೆ. ಏನ್ ಡೌಟ್ ಇದೆಯಾ ಅಣ್ಣ? ಹೇಳಿದೆ ಅಲ್ಲ, ನೀವೇನು ಮೊದಲನೇ ಸಾರಿ ಕೊಡೋ ಗೊಬ್ಬರ ಏನಿದೆಯೋ ಅದನ್ನ ಕೊಡ್ಲೇಬೇಕು. 50%. ಆಮೇಲೆ ಮೇಲ್ ಗೊಬ್ಬರ ಅಂತಿರಲ್ವಾ, ಮೇಲ್ ಗೊಬ್ಬರನ ಕಮ್ಮಿ ಮಾಡ್ಕೊಂಡು ಇದನ್ನ ಬಳಸ್ಬೇಕು. ಕಮ್ಮಿ ಮಾಡ್ಕೊಂಡು ಇದನ್ನ ಬಳಸ್ಬೇಕು. ಆಮೇಲೆ 100ಕ್ಕೆ 100 ಎಲ್ಲಿ ಕ್ಲೈಮ್ ಇಲ್ಲ ನೋಡ್ರಿ. ಯಾಕಂದ್ರೆ ಬರೋ ದಿನಗಳಲ್ಲಿ ಬರ್ಬೋದು, ಹೊಸ ಟೆಕ್ನಾಲಜಿ ಬರ್ಬೋದು, ಬಟ್ ಇದಕ್ಕೆ ಕ್ಲೈಮ್ ಅಂತೂ ಇಲ್ಲ 100ಕ್ಕೆ 100. ಇದನ್ನೇ ಬಳಸಿ ಬೆಳಿಬೇಕು ಅನ್ಕೊಂಡ್ರೆ ಗಿಡ ಬೆಳೆಯಲ್ಲ. ಈಗ ಯಾವ ಬೆಳೆ ಬೆಳಿತೀರಾ? ನೀವು ಯಾವ ಮೆಣಸಿನ್ಕಾಯಿ ಬೆಳಿತೀರಾ? ಸ್ಟಾರ್ಟಿಂಗ್ ಅಲ್ಲಿ ಏನ್ ಹಾಕ್ತೀರಾ? DAP ಹಾಕ್ತೀರಾ? DAP ಇಲ್ಲ 20 ಹಾಕ್ತಿರಲ್ಲ, ಅದು ಕಂಪಲ್ಸರಿ ಹಾಕಿ. ಆಮೇಲೆ ಯಾವ ಕೊಡ್ತೀರಾ ಗೊಬ್ಬರ? ಚಿಕ್ಕೆ 15-20 ದಿವಸದಲ್ಲಿ ಬರುತ್ತಲ್ವಾ, ಗಿಡ ಸ್ವಲ್ಪ ಚೆನ್ನಾಗಿ ಬೆಳೆದಿರುತ್ತೆ ನಿಮ್ಗೆ. ಆ ಸಂದರ್ಭದಲ್ಲಿ ಹಾಕೋ ಗೊಬ್ಬರನ ಏನ್ ಹಾಕ್ತೀರಾ? ಯೂರಿಯಾ ಕೊಡ್ತೀರಾ? ಯಾವ್ದು ಕಾಂಪ್ಲೆಕ್ಸ್ ಹಾಕ್ತೀರಾ? ಆ ಕಾಂಪ್ಲೆಕ್ಸ್ ಕಮ್ಮಿ ಮಾಡ್ಕೊಳ್ಳಿ. 2 ಚೀಲ ಹಾಕ್ತಾ ಇದ್ರೆ 1 ಚೀಲ ಹಾಕೊಳ್ರಿ, ನಮ್ ನ್ಯಾನೋ DAP ಬಳಸ್ಕೊಳ್ರಿ. ಇನ್ನೊಂದನ್ನ ಹಂಗೆ ಅಷ್ಟೇ. ಇಲ್ಲ ಅದು ಕೊಟ್ಟ ನಂತರ ಇನ್ನೊಂದ್ಸರಿ ಕೊಡ್ತೀರಾ, ಇನ್ನೊಂದು 15-20 ದಿನಕ್ಕಲ್ವಾ ಮೆಣಸಿನ್ಕಾಯಲ್ಲಿ, ಆಗ ಬರೀ ನ್ಯಾನೋ DAP ಕೊಟ್ರೆ ಆಮೇಲೆ ಮತ್ತೆ ಗೊಬ್ಬರ ಕೊಟ್ಕೊಳ್ರಿ. ಹಂಗೆ ಸಿಂಪಡಣೆ ಮಾಡ್ಬೇಕು. ಗೊಬ್ಬರದಲ್ಲಿ ಕೆಲಸ ಮಾಡಲ್ಲ, ಡ್ರಿಪ್ ಅಲ್ಲಿ ಕೊಟ್ಟರು ಕೆಲಸ ಮಾಡಲ್ಲ. ಹೌದೌದೌದು, ಅಷ್ಟೇ. ಇನ್ನೇನು ಡೌಟ್ ಅಣ್ಣ? ಇನ್ನೇನೋ ಡೌಟ್ ಇದ್ರೆ ಕೇಳ್ರಿ ರೈತರು. ನ್ಯಾನೋ ಯೂರಿಯಾ, ನ್ಯಾನೋ DAP ಬಗ್ಗೆ. ಪೊಟ್ಯಾಶ್, ಹೌದು ಪೊಟ್ಯಾಶ್ ಇಲ್ಲ, ಪೊಟ್ಯಾಶ್ ಇನ್ನ ನ್ಯಾನೋ ಟೆಕ್ನಾಲಜಿಯಲ್ಲಿ ಬಂದಿಲ್ಲ, ಸುಮ್ಮನೆ ನಾವೇನ್ ಫೇಕ್ ಮಾಡಂಗಿಲ್ಲ. ಬಟ್ ನಾವು ಪೊಟ್ಯಾಶ್ ಅನ್ನೋದು ನಮ್ಮ ಬಯೋಸ್ಟಿಮ್ಯುಲೆಂಟ್ ಸಾಗರಿಕ ಅಂತ ಬರುತ್ತೆ. ಸಾಗರಿಕ ಇಲ್ಲ, ಅಲ್ಲಿ ನ್ಯೂಟ್ರಾಕ್ಸ್ ಇದೆ ಅಲ್ವಾ, ನಮ್ಮ ನ್ಯೂಟ್ರಾಕ್ಸ್ ಅಲ್ಲಿ ಕೂಡ ಪೊಟ್ಯಾಶ್ ಇರುತ್ತೆ, ಮೈಕ್ರೋ ನ್ಯೂಟ್ರೆಂಟ್ಸ್ ಇರ್ತವೆ. ನ್ಯೂಟ್ರಾಕ್ಸ್ ಬಗ್ಗೆ ನಿಮ್ಗೆ ಹನುಮಂತ್ ಅವ್ರು ತಿಳಿಸ, ಇಲ್ಲಿದೆ ನೋಡಿ ಸಾಗರಿಕ ಅಂತ ಹೇಳಿ, ಲಾಸ್ಟ್ ಅಲ್ಲಿ ಇದೆ ಅಲ್ವಾ, ಇದರಲ್ಲಿ ನಿಮ್ಗೆ ಪೊಟ್ಯಾಶ್ ಇರುತ್ತೆ. ಇದನ್ನ ನೀವು ಸಾಗರಿಕನ್ ಬಳಸ್ಕೊಬಹುದು ಪೊಟ್ಯಾಶ್ ಬದಲಿಗೆ. ಅದು ನ್ಯಾನೋ ಅಲ್ಲ, ಮಾಮೂಲಿ ಪೊಟ್ಯಾಶ್ ಇರುತ್ತೆ ಅದರಲ್ಲಿ. ನ್ಯೂಟ್ರಾಕ್ಸ್ ಅಂತ ಒಂದು ನಮ್ದು ಹೊಸ ಇದು ತಂದಿದೀವಿ. ಇದ್ರಲ್ಲಿ ನಿಮ್ಗೆಲ್ಲ ಮೈಕ್ರೋ ನ್ಯೂಟ್ರಿಯನ್ ನೋಡ್ಬೇಕು. ಈಗ ಮೆಣಸಿನ್ಕಾಯಿ ರೈತರ ಅಂತ ಹೇಳ್ತಾ ಇದ್ರೆ, ಮೆಣಸಿನ್ಕಾಯಿ ನೋಡ್ಬೋದು, ಮೇಲಿನ ಎಲೆಗಳು ಹಳದಿ ಕಲರ್ ಇರುತ್ತೆ, ಕೆಳಗಿಂದು ಕೆಂಪು ಕಲರ್ ಆಗ್ತಾ ಇರುತ್ತೆ, ಗೊಬ್ಬರ ಎಷ್ಟೇ ಹಾಕಿದ್ರು ಹೋಗೋದಿಲ್ಲ. ಇದನ್ನೇನು ಅಂತ ನಿಮ್ಗೂ ಗೊತ್ತಾಗೋದಿಲ್ಲ. ಮೈಕ್ರೋ ನ್ಯೂಟ್ರಿಯನ್ ಡಿಫಿಷಿಯನ್ಸಿ ಅಂತ ಕರಿತೀವಿ. ಮೈಕ್ರೋ ನ್ಯೂಟ್ರಿಯೆಂಟ್, ಒಂದು ಗಿಡ ಬೆಳಿಬೇಕಂದ್ರೆ 17 ಪೋಷಕಾಂಶಗಳು ಬೇಕು. ಒಂದೊಂದು ಪೋಷಕಾಂಶ ಕಮ್ಮಿ ಮಾಡಿದ್ರೆ ಒಂದೊಂದು ರೋಗ ಕಾಣಿಸುತ್ತೆ ನಿಮಗೆ ಗಿಡದಲ್ಲಿ. ಅದನ್ನೆಲ್ಲ ರಿಸರ್ಚ್ ಮಾಡಿ ಇವರು ನಮ್ಮ ಸೈಂಟಿಸ್ಟ್ಗಳೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಏನೇನ್ ಆಗ್ಬೇಕು ಏನೇನಂತ. ಅದು ನಮ್ಗೆ ಗೊತ್ತಾಗಲ್ಲ. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಹೋಗಿ ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಮಾತ್ರ ಗೊತ್ತಾಗತ್ತೆ ನಿಮ್ಗೆ. ಇಲ್ಲ ಸ್ವಲ್ಪ ಚೆನ್ನಾಗಿ ತಿಳುವಳಿಕೆಗೊಂಡಿರೋ ರೈತರು, ಇಲ್ಲ ಓದಿರ್ತಕ್ಕಂಥವ್ರಿಗೆ ಮೇಲೆ ಎಳೆ ಬಂದಿದೆ ಅಂದ್ರೆ ನೈಟ್ರೋಜನ್, ಕೆಳಗಿನ ಎಳೆ ಬಂದಿದೆ ಅಂದ್ರೆ ಪೊಟ್ಯಾಶ್, ಹಿಂಗೆ ಈ ರೀತಿ ಗೊತ್ತಾಗುತ್ತೆ. ನಾವು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಿಂಕು, ಬೋರಾನು, ಮ್ಯಾಂಗನೀಸು, ಮಾಲಿಬ್ಡಿನಮ್ ಎಲ್ಲ ಇದೆ ಅದರಲ್ಲಿ. ಅದನ್ನೇನ್ ಮಾಡ್ಬೋದು, ನಮ್ ನ್ಯೂಟ್ರಾಕ್ಸ್ ಅದನ್ನ ಮಿಕ್ಸ್ ಮಾಡ್ಕೊಂಡು ನ್ಯಾನೋ ಯೂರಿಯಾ ಜೊತೆ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡಿದ್ರೆ ಅಂದ್ರೆ ನಿಮ್ಗೆ ಎಲ್ಲಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊಟ್ಟಂಗೆ ಆಗುತ್ತೆ. ಗಿಡದಲ್ಲಿ ಏನೋ ಮೈಕ್ರೋ ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇರೋವಂಥದ್ದು ಕಮ್ಮಿ ಆಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ ನೋಡಿ. ಬರೀ ಗೊಬ್ಬರ ಕೊಟ್ಟಿದೀವಿ ಅಷ್ಟಿಗೆ ಇಳುವರಿ ಬರಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಕೊಡ್ಬೇಕು. ಈಗ ಬರೀ ನಾವು ಅನ್ನನೇ ತಿಂತಿದ್ರೆ ಆಗತ್ತಾ? ಕಾಯಿ, ಫ್ರೂಟ್ಸ್ ಎಲ್ಲ ತಿನ್ಬೇಕು ಬೇಡ? ಎಲ್ಲ ತಿನ್ಬೇಕು. ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲ ಹೆಂಗ್ ತಿನ್ಬೇಕು ಅದೇ ರೀತಿ ಕೂಡ ನಮ್ಮ ಗಿಡಕ್ಕೂ ಕೂಡ ಅಷ್ಟೇ ಎಲ್ಲಾ ರೀತಿಯಾದ ಪೋಷಕಾಂಶಗಳು ಬೇಕಾಗುತ್ತೆ. ಅದ್ರ ಬಗ್ಗೆ ನಿಮ್ಗೆ ಹನುಮಂತವ್ರು ಸಂಕ್ಷಿಪ್ತವಾಗಿ ಕೇಳ್ತಾರೆ. ಏನೋ ಡೌಟ್ ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ಇಲ್ಲಿಗೆ ಮುಗಿಸೋಣ. ಏನಿಲ್ವಲ್ಲ ಡೌಟ್? ಎಲ್ಲಾ ಕೆಮಿಕಲ್ ಜೊತೆ ಬೆರೆಯುತ್ತೆ, ನೀವು ಎಲ್ಲಾದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡ್ಕೊಬಹುದು. ಹಾಗೆ ಕೂಡ ಅರ್ಬಿಸೈಡ್ ಜೊತೆಗೂ ಕೂಡ ಮಿಕ್ಸ್ ಮಾಡ್ಬೋದು. ಕಳೆನಾಶಕ ಅಂತ ಏನ್ ಕರಿತೀರ ನೀವು, ಮೈಜಲ್ಲಿ ನೀವು ಲಾಡಿಸ್ ಬಳಸ್ತೀರಲ್ವಾ, ಗಿಡ ಏನಾಗಲ್ಲ, ಗಿಡದ ಕೆಳಗಿರೋದನ್ನೆಲ್ಲ ಸುಟ್ಟೋಗ್ಬಿಡುತ್ತೆ ಅಲ್ವಾ. ಆ ಟೈಮಲ್ಲಿ ನೀವು ನ್ಯಾನೋ ಯೂರಿಯಾನ ಬಳಸ್ಕೊಬಹುದು. ಕೆಲವೊಬ್ಬರು ರೈತರು ಯಾರಾದ್ರೂ ಕಳೆನಾಶಕದ ಜೊತೆ ಗೊಬ್ಬರ, ಯೂರಿಯಾನೋ ಅಮೋನಿಯಂ ಸಲ್ಫೇಟ್ ಹಾಕೋಣ ಅಂತ ರೈತರು ಯಾರಾದ್ರೂ ಇದ್ದೀರಾ? ಹಾಕ್ತೀರಾ? ಯಾಕೆ ಹಾಕಿದ್ರಣ್ಣ? ಮೆಕ್ಕೆಜೋಳ ಅದು ಪ್ರಾಬ್ಲಮ್ ಆಗುತ್ತೆ, ಅದು ಕರೆಕ್ಟೇ. ಬಟ್ ಇನ್ನೊಂದು ರೀಸನ್ ಇದೆ. ಯಾವತ್ತೇ ಆಗ್ಲಿ ನೀವು ವಿಷ ಬೇಗನೆ ಹೇಳ್ತಾ ಇರೋದು ಇದು ನಾರ್ಮಲ್ ಆಗಿ, ವಿಷ ಬೇಗನೆ ಏರ್ಬೇಕಂದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ಸಿಹಿ ತಿಂತೀರಾ ಇಲ್ವಾ?
ಯಾರೋ ಇರ್ತೀರ, ಯಾರೋ ಚಟ ಇರೋರು ಇರ್ತೀರ, ಎಲ್ಲ ಗೊತ್ತಿರ್ತವೆ. ಸಿಹಿ ತಿಂದ್ರೆ ಬೇಗನೆ ಇರುತ್ತೆ ನೋಡ್ರಿ, ವಿಷ ಆಗ್ಲಿ ಇನ್ನೊಂದಾಗ್ಲಿ. ಅದಕ್ಕೆ ಏನ್ ಮಾಡ್ತೀರ ನಾವು, ಯೂರಿಯಾ ಅಂತಕ್ಕಂಥದ್ದು ಗಿಡಕ್ಕೆ ಅವಶ್ಯಕತವಾದ್ದು ಊಟ ತರ ಸಿಹಿ. ಅದ್ರ ಜೊತೆಗೆ ನೀವು ಅರ್ಬಿಸೈಡ್ ಜೊತೆಗೆ ಇದನ್ನ ಯೂರಿಯಾನ್ ಬೆಳೆಸಿದಿರ ಅನ್ಕೊಳ್ರಿ, ಬೇಗನೆ ಸಾಯ್ತಿ ಗಿಡ. ಆ ರೀತಿ ನಮ್ಗೆ ನಮ್ಮ ಸೈಂಟಿಫಿಕ್ ರಿಸರ್ಚ್ ಅಲ್ಲಿ ಕೂಡ ಪ್ರೂವ್ ಆಗಿದಾವೆ. ಮತ್ತೆ ನಮ್ಮ ರೈತರು ಕೂಡ ಬಳಸ್ತಾ ಇದಾರೆ. ಎಷ್ಟೋ ಕಡೆ ನಮ್ಮ ಹಾವೇರಿಯಲ್ಲಿ ಈ ಕಡೆ ಎಲ್ಲ ಬರೀ ಜೋಳದ ರೈತರು ಇದ್ದಾರೆ, ಅವರೆಲ್ಲ ಹೇಳಿದ್ರು ನಮ್ಗೆ, ನಾವು ಬಳಸ್ತಾ ಇದೀವಿ ಸರ್. ಆದ್ರೆ ನ್ಯಾನೋ ಯೂರಿಯಾ ಬಂದಾಗಿಂದ ನಾವೇನ್ ಮಾಡ್ತಾ ಇದೀವಿ, ನ್ಯಾನೋ ಯೂರಿಯಾ ಮಿಕ್ಸ್ ಮಾಡ್ಕೊಂತ ಇದೀವಿ. ಈ ನ್ಯಾನೋ ಯೂರಿಯಾ ಸಣ್ಣ ಕಣ ಅಂತ ಹೇಳಿದೆ ನಿಮ್ಗೆ. ಒಂದು ಯೂರಿಯಾ ಇದು ನಮ್ಗೇನು ಇದಿರುತ್ತೆ ಕಾಳು, ಅದನ್ನ 1,00,000 ಸರಿ ಪುಡಿ ಮಾಡ್ದಂಗೆ ಅಂತ ಹೇಳಿದೆ. ಆ ಸೈಜಲ್ಲಿ ಇರೋದ್ರಿಂದ ಏನ್ ಮಾಡುತ್ತೆ, ನಿಮ್ಗೆ ಅರ್ಬಿಸೈಡ್ ಅನ್ನೋ ಟೆಕ್ನಿಕಲ್ ನ ಬೇಗನೆ ಗಿಡಕ್ಕೆ ಸೇರಿಸಿ ಬೇಗನೆ ಸಾಯಂಗೆ ಮಾಡುತ್ತೆ. ಆದ್ರಿಂದ ರೈತರು ನಮ್ಗೆ ಹೇಳಿದ್ದೇನೆಂದ್ರೆ, ನ್ಯಾನೋ ಯೂರಿಯಾನ ಅರ್ಬಿಸೈಡ್ ಜೊತೆ ಮಿಕ್ಸ್ ಮಾಡ್ಕೊಳೋದ್ರಿಂದ 10 ದಿನಕ್ಕೆ ಸಾಯುತ್ತೆ ಅಂದ್ರೆ ಕಳೆ, ನಮಗೆ 7-8 ದಿನಕ್ಕೆ ಬೇಗನೆ ಸಾಯ್ತಾ ಇದೆ. ಅದರಿಂದ ನಮ್ಗೆ ಲಾಭ ಆಗ್ತಾ ಇದೆ. 200 ರೂಪಾಯಿ, 225 ರೂಪಾಯಿ ಅಷ್ಟೇ. ಈ ಖರ್ಚಿಗೆ ನೋಡಿದ್ರೆ ನಮ್ಗೆ ಅದರಲ್ಲಿ ಜಾಸ್ತಿ ಉಳಿತಾ ಇದೆ. ಆದ್ರಿಂದ ಬಳಸ್ಕೊಂತ ಇದೀವಿ ಅಂತ ಹೇಳಿದ್ದಾರೆ ರೈತರು. ದಯಮಾಡಿ ನೀವು ಕೂಡ ಅರ್ಬಿಸೈಡ್ ಜೊತೆ ಮಿಕ್ಸ್ ಮಾಡ್ಕೊಂಡು ಕೂಡ ಸ್ಪ್ರೇ ಮಾಡ್ಬೋದು. ಹಾಗೆ ಕೂಡ ಅರ್ಬಿಸೈಡ್ ನಿಮ್ಗೆ ಏನಾದ್ರು ಆ ಕಡೆ ನಮ್ಮ ಜೋಳಕ್ಕೆ ಏನಾದ್ರು ಬಿದ್ರೆ, ಇದು ಗೊಬ್ಬರನೇ ಆಗಿರುತ್ತೆ, ಇದು ಕೂಡ ತಗೊಳುತ್ತೆ. ಆಯ್ತಣ್ಣ? ಓಕೆ, ಇಲ್ಲಿಗೆ ನಾನು ಇದನ್ನ ನ್ಯಾನೋ ಯೂರಿಯಾ ಮತ್ತೆ ನ್ಯಾನೋ DAP ಬಗ್ಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಕೆಲವೊಂದು